ಐ ಆಮ್ ಲಕ್ಷ್ಮಿ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬ್ಯಾಂಗ್ಳೂರ್. ಇನ್ನು ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ನಮ್ಮ ಸೀರೀಸ್ನ ನೋಡ್ತಾ ಇದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಯಾರೆಲ್ಲ ಈ ಒಂದು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವ್ರಿಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾವು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ನ ಫ್ರೀ ಆಗಿ ಕನ್ನಡದಲ್ಲಿ ಕಂಡಕ್ಟ್ ಮಾಡ್ತಾ ಇದೀವಿ. ಇನ್ನು ಎಷ್ಟೊಂದು ಜನ ಏನಂತ ಥಿಂಕ್ ಮಾಡ್ತಾರೆ ಅಂತಂದ್ರೆ, ಫ್ರೀ ಅಂತಂದ್ರೆ ಕಂಪ್ಲೀಟ್ ನಾಲೆಡ್ಜ್ ಸಿಗಲ್ಲ, ಇವರು ಪೂರ್ತಿ ಹೇಳಲ್ಲ, ನಮ್ಗೆ ಏನು ನಾಲೆಡ್ಜ್ ಸಿಗಲ್ಲ ಅಂತ ಥಿಂಕ್ ಮಾಡ್ತಿರ್ತಾರೆ. ಸೊ ಅದಕ್ಕೋಸ್ಕರ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಬರ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಆ ರೀತಿ ಇಲ್ಲ. ನಿಮಗೆ ಕಂಪ್ಲೀಟ್ ನೀವು ಫೀಸ್ ಪೇ ಮಾಡಿ ಏನು ಕಲಿತೀರಾ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತಂದರೆ ಅದೆಲ್ಲ ನಾಲೆಡ್ಜ್ ಕೂಡ ನಿಮಗೆ ಸಿಗುತ್ತೆ. ನಾವು ಡೇ 1, ಡೇ 2, ಡೇ 3 ಈ ರೀತಿ ನಾವು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಬಂದಿದ್ದೀವಿ. ನೀವು ಕೂಡ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ ಅಂದರೆ ಡೇ ಬೈ ಡೇ ವಿಡಿಯೋನ ನೋಡ್ಕೊಳ್ತಾ ಬನ್ನಿ. ಆಗ ನೀವು ಖಂಡಿತವಾಗ್ಲೂ 100% ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗ್ಬೋದು ಅಂತ ನಾನು ಹೇಳ್ತೀನಿ. ಯಾಕಂತಂದರೆ ನಾನು ಅಷ್ಟು ಬ್ರೀಫ್ ಎಕ್ಸ್ಪ್ಲನೇಷನ್ ಕೊಟ್ಟು ಹೇಳ್ಕೊಟ್ಟಿದ್ದೀನಿ, 100% ನಿಮ್ಗೆ ಅರ್ಥ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಆ ಕಮೆಂಟ್ನ ಆ್ಯಕ್ಚುಲಿ ನಾನು ಅಲ್ಲೇ ರಿಪ್ಲೈ ಮಾಡ್ತೀನಿ. ರಿಪ್ಲೈ ಮಾಡೋಕ್ಕಾಗದೇ ಇರೋವಂಥದ್ದನ್ನು ನೆಕ್ಸ್ಟ್ ವಿಡಿಯೋಸಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಇವತ್ತು ನಾವು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಡೇ 16 ಕಂಡಕ್ಟ್ ಮಾಡ್ತಾ ಇದ್ದೀವಿ. ಈ ಒಂದು ಡೇ 16 ಕ್ಲಾಸಲ್ಲಿ ಇವತ್ತು ನಾನು ಡರ್ಮಾ ಪ್ರಾಡಕ್ಟ್ಸ್ನ ಹೇಗೆ ಯೂಸ್ ಮಾಡಬೇಕು, ಬ್ರೈಡಲ್ ಮೇಕಪ್ ಮಾಡೋದು ಹೇಗೆ, ಮತ್ತು ಎಷ್ಟು ಕಮೆಂಟ್ ಕೂಡ ಹಾಕಿದ್ರು ಒಬ್ಬರು, ಕ್ರೇಲಾನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದು ಹೇಗೆ ಅಂತ ಒಂದು ವಿಡಿಯೋ ಮಾಡಿ ಅಂತ. ಸೊ ನಾನು ಕೂಡ ಅಂದ್ಕೊಂಡಿದ್ದೆ, ಯಾಕೆ ಅಂತಂದರೆ ಜಸ್ಟ್ ದುಡ್ಡು ಕೊಟ್ಟು ಪ್ರಾಡಕ್ಟ್ ತಗೊಳ್ಳೋದು ಒಂದೇ ಮುಖ್ಯ ಅಲ್ಲ, ಅದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಗೊತ್ತಿದ್ರೆ ಮಾತ್ರ ಅದು ನಮಗೆ ವರ್ಕ್ ಆಗುತ್ತೆ. ಇಲ್ಲ ಅಂತಂದರೆ ನೀವು ಎಷ್ಟೇ 1000 ರೂಪಾಯಿ ಕೊಟ್ಟು ನೀವು ಮೇಕಪ್ ಪ್ರಾಡಕ್ಟ್ಸ್ ತೊಗೊಂಡ್ರು ಅದು ನಿಮಗೆ ವರ್ಕ್ ಆಗೋದಿಲ್ಲ. ಎಷ್ಟೊಂದು ಜನ ಮೇಕಪ್ ನಾಲೆಡ್ಜ್ ಇಲ್ಲದೇನೆ ಆನ್ಲೈನ್ಗಳಲ್ಲಿ ಯಾವುದೋ ಒಂದು ಫೌಂಡೇಶನ್ನ ಆರ್ಡರ್ ಮಾಡ್ಕೊತಾರೆ. ಆನ್ಲೈನು ಆಫ್ಲೈನು ಅಷ್ಟೇ, ಅವ್ರಿಗೆ ಫೌಂಡೇಶನ್ ಚೂಸ್ ಮಾಡೋದು ಕೂಡ ಗೊತ್ತಿರಲ್ಲ. ಕ್ರೀಮ್ ಅಂತ ಅಂದರೆ ಫೌಂಡೇಶನ್ ಅಂದರೆ ಒಂದು ಕ್ರೀಮ್ ಅಂತ ಅನ್ಕೊಂಡ್ಬಿಡ್ತಾರೆ. ಬಟ್ ಅದನ್ನು ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಮ್ಯಾಚ್ ಮಾಡ್ಕೋಬೇಕು, ಅಂಡರ್ ಟೋನ್ ಎಲ್ಲ ಚೆಕ್ ಮಾಡಬೇಕು, ಅದೆಲ್ಲ ಗೊತ್ತಿರಲ್ಲ. ಹಂಗೆ ಎಷ್ಟೊಂದು ನನಗೆ ಎಷ್ಟೊಂದು ಜನ ಹೇಳ್ತಾ ಇರ್ತಾರೆ, ಈ ಒಂದು ಕ್ಲೈಂಟ್ಸ್ ಬಂದುಬಿಟ್ಟು ನಮ್ಮ ಸಲೂನ್ಗೆ, ನಾನು ಇಷ್ಟು ಕಾಸ್ಟ್ಲಿ ಫೌಂಡೇಶನ್ ತೊಗೊಂಡೆ ಅಂದರೂ ಕೂಡ ನನ್ನ ಮುಖ ಬೂದಿ ಆಗ್ತಿದೆ ಅಂತ. ಕಾರಣ ಏನು? ಅವರು ರೈಟ್ ವೇ ಅಲ್ಲಿ ಫೌಂಡೇಶನ್ನ ಚೂಸ್ ಮಾಡಿಲ್ಲ. ಅದು ಎಷ್ಟು ಪ್ರೈಸ್ ಅಂತ ಅದು ಬರೋದಿಲ್ಲ. ನೀವು ಕಡಿಮೆ ಪ್ರೈಸಿನ ಫೌಂಡೇಶನ್ನು ಕೂಡ ನೀವು ನಿಮ್ಮ ಸ್ಕಿನ್ಗೆ ಚೆನ್ನಾಗಿ ಸೂಟ್ ಆಗೋ ಥರ ತಗೊಂಡು ನೀವು ಅಪ್ಲೈ ಮಾಡಿದ್ರೆ ಅದೇ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದರಲ್ಲಿ ಪ್ರೈಸ್ ಬರೋದಿಲ್ಲ, ಟೆಕ್ನಿಕ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರಾಡಕ್ಟ್ಸ್ ನಾಲೆಡ್ಜು ನೀವು ಆಮೇಲೆ ಆಟೋಮೆಟಿಕ್ಕಾಗಿ ನಿಮಗೆ ಗೊತ್ತಾಗುತ್ತೆ. ಫಸ್ಟು ಟೆಕ್ನಿಕ್ಸ್ನ ತಿಳ್ಕೊಳ್ಳಿ. ಈಗ ಡರ್ಮಾ ಪ್ರಾಡಕ್ಟ್ಸ್ನ ಹೇಗೆ ಯೂಸ್ ಮಾಡೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ, ಆಗ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಮತ್ತು ಈ ಒಂದು ಡರ್ಮಾ ಪ್ರಾಡಕ್ಟ್ ಒಂದರಲ್ಲೇ ಸ್ವೆಟ್ ಪ್ರೂಫ್, ಟ್ರಾನ್ಸ್ಫರ್ ಪ್ರೂಫ್ ಮತ್ತು ವಾಟರ್ ಪ್ರೂಫ್ ಇಷ್ಟು ಮೇಕಪ್ನ ಮಾಡ್ಬೋದು. ಅದು ಟೆಕ್ನಿಕ್ಸ್ನ ಯೂಸ್ ಮಾಡಬೇಕು. ಮತ್ತು ಈ ಒಂದು ಪ್ಯಾಲೆಟ್ ಇದ್ದರೆ ಸಾಕು, ನಿಮಗೆ ಕನ್ಸೀಲರ್ ಬೇರೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ಈ ಒಂದು ಪ್ಯಾಲೆಟಲ್ಲೇ ನೀವು ಕನ್ಸೀಲರ್ ಆಗಿ ಯೂಸ್ ಮಾಡ್ಬೋದು, ಫೌಂಡೇಶನ್ ಆಗು ಯೂಸ್ ಮಾಡ್ಬೋದು. ಇದು ಕವರೇಜ್ ಜಾಸ್ತಿ ಇರುತ್ತೆ. ಇನ್ನು ಈ ಒಂದು ಪ್ರಾಡಕ್ಟ್ಸು ಥಿಕ್ ಕನ್ಸಿಸ್ಟೆನ್ಸಿ ಇರುತ್ತೆ. ಇದನ್ನು ಬ್ಲೆಂಡ್ ಮಾಡೋದಕ್ಕೆ ಒಂದು ಟೆಕ್ನಿಕ್ಸ್ ಬೇಕಾಗುತ್ತೆ, ಮತ್ತು ಒಂದು ಇಂಪಾರ್ಟೆಂಟ್ ಪ್ರಾಡಕ್ಟ್ ಕೂಡ ಯೂಸ್ ಮಾಡಿ ಬ್ಲೆಂಡ್ ಮಾಡಬೇಕಾಗುತ್ತೆ. ಅಷ್ಟು ಚಿಕ್ಕ ಪಾಯಿಂಟ್ ಗೊತ್ತಿಲ್ಲದೆ ಎಷ್ಟೊಂದು ಜನ ಡರ್ಮಾ ಪ್ರಾಡಕ್ಟು ಯೂಸ್ ಮಾಡೋಕ್ಕೆ ಬರದೆ ಕ್ರೇಲಾನ್ ಡರ್ಮಾ ಪ್ರಾಡಕ್ಟ್ಸ್ನ, ತುಂಬ ಚೆನ್ನಾಗಿರುವಂಥ ಪ್ರಾಡಕ್ಟ್ ಇದನ್ನು ಯೂಸ್ ಮಾಡೋಕ್ಕೆ ಬರ್ದೇನೆ ಅವರು ಮೂಲೆಗೆಸ್ತಿರ್ತಾರೆ, ಅಯ್ಯೋ ಬೇಡಪ್ಪ ಇದ್ರ ಸವಾಸನೆ ಅಂತ. ಆ್ಯಕ್ಚುಲಿ ಕಲಿಯೋ ಟೈಮಲ್ಲಿ ಎಲ್ರಿಗೂ ಈ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಇವತ್ತು ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಫಸ್ಟು ಫೇಸ್ನ ಕ್ಲೆನ್ಸ್ ಮಾಡ್ಕೊಳ್ಳೋಣ. ಕ್ಲೆನ್ಸರ್, ಟೋನರ್, ಮಾಯ್ಶ್ಚರೈಸರ್, ಸ್ಕಿನ್ ಪ್ರೆಪ್ನ ನೀಟಾಗಿ ಮಾಡಬೇಕಾಗತ್ತೆ. ನಿಮ್ಮ ಮೇಕಪ್ಪು ಟ್ರಾನ್ಸ್ಫರ್ ಪ್ರೂಫು, ವಾಟರ್ ಪ್ರೂಫು, ಸ್ವೆಟ್ ಪ್ರೂಫು ಆಗಬೇಕು ಅಂತ ಅಂದರೆ ಜಸ್ಟ್ ನೀವು ಯಾವುದೋ ಒಂದು ಕಾಸ್ಟ್ಲಿ ಪ್ರಾಡಕ್ಟ್ನ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿದ ತಕ್ಷಣ ಅದು ಆಗೋದಿಲ್ಲ. ಸ್ಕಿನ್ ಪ್ರೆಪ್ನ ಟೆಕ್ನಿಕ್ಸ್ನ ಯೂಸ್ ಮಾಡಿಬಿಟ್ಟು ನೀವು ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಲಾಸ್ಟ್ ತನಕ ನೋಡಿ ಅಂತ ನಾನು ನಿಮಗೆ ಹೇಳ್ತಾ ಇರೋದು. ಓಕೆನಾ? ನಾವು ಸ್ಕಿನ್ ಪ್ರೆಪ್ಪು ಎಷ್ಟು ಚೆನ್ನಾಗಿ ಮಾಡ್ತೀವೋ ಮೇಕಪ್ ಅಷ್ಟೇ ಚೆನ್ನಾಗಿ ಸ್ಟೇ ಆಗಿರುತ್ತೆ. ಓಕೆನಾ? ಸ್ಕಿನ್ ಪ್ರೆಪ್ ಅಂತೂ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಈಗ ಫಸ್ಟು ಕ್ಲೆನ್ಸ್ ಮಾಡಬೇಕು. ನಾನು ಈಗ ತಾನೇ ಜಸ್ಟು ಫುಲ್ಲು ಫ್ರೆಶ್ ಆಗಿ ಮುಖ ತೊಳ್ಕೊಂಡು ಬಂದಿದ್ದೀನಿ. ಮತ್ತು ನೀವು ವೆಟ್ ವೈಪ್ಸ್ ಕೂಡ ಯೂಸ್ ಮಾಡ್ಬೋದು. ಈಗ ನಂದು ಆಲ್ರೆಡಿ ಕ್ಲೀನ್ ಆಗಿದೆ. ಓಕೆನಾ? ಈಗ ಜಸ್ಟ್ ನಾನೆಲ್ಲ ವಾಶ್ ಮಾಡಿಬಿಟ್ಟು ಕೂತ್ಕೊಂಡಿದ್ದೀನಿ. ಇನ್ನು ಕೆಲವೊಂದು ಸರಿ ಬ್ರೈಡ್ಸ್ಗಳಿಗೆ ಅವರು ಮುಖನೇ ತೊಳ್ಕೊಳ್ಳಲ್ಲ, ಹಾಗೆ ವೆಟ್ ವೈಪ್ಸಲ್ಲಿ ವೈಪ್ ಮಾಡಿಬಿಟ್ಟು ಮಾಡಿಬಿಡ್ತಾರೆ. ಬಟ್ ಆ ರೀತಿ ಮಾಡಬೇಡಿ, ಮುಖ ತೊಳ್ಕೊಂಡು ಬನ್ನಿ ಅಂತಲೇ ಹೇಳಿ. ಆಗಲೇ ಒಂದು ಫ್ರೆಶ್ನೆಸ್ ಅನ್ನೋದು ಇರೋದು. ನೀವು ಮುಖ ತೊಳೆದೆ ಏನೇ ವೆಟ್ ವೈಪ್ಸಲ್ಲಿ ನೀವು ವೈಪ್ ಮಾಡಿದ್ರೂ ಕೂಡ ಫ್ರೆಶ್ನೆಸ್ ಇರೋದಿಲ್ಲ, ಆ ಸ್ವೆಟ್ ಬರ್ತಾನೆ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದ್ಸರಿ ಫೇಸ್ ವಾಶ್ ಮಾಡಿ ಆಮೇಲೆ ಮತ್ತೆ ವೆಟ್ ವೈಪ್ಸಲ್ಲಿ
ನೀವು ಒರೆಸ್ಬೋದು. ಓಕೆ, ಈಗ ನಾನು ಟೋನರ್ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಟೋನರು ಇದು ಆಯಿಲಿ ಸ್ಕಿನ್ಗೆ ನಾನು ಈ ಒಂದು ಟೋನರ್ನ ಯೂಸ್ ಮಾಡ್ತಾ ಇದ್ದೀನಿ. ಗುಡ್ ವೈಬ್ಸ್ ಅವ್ರದ್ದು ಆಯಿಲ್ ಕಂಟ್ರೋಲ್ ಟೋನರ್. ನೀವು ಇದರಲ್ಲೇ ನೋಡ್ಬೋದು, ಆಯಿಲ್ ಕಂಟ್ರೋಲ್ ಟೋನರ್ ಅಂತ ಇದರಲ್ಲೇ ಬರ್ದಿರುತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದು ಆಯಿಲಿ ಸ್ಕಿನ್ಗೆ ಮತ್ತು ಡ್ರೈ ಸ್ಕಿನ್ಗೆ ನೋಡಿ, ಈ ಒಂದು ಕುಕುಂಬರ್ ಟೋನರು ಡ್ರೈ ಸ್ಕಿನ್ಗೆ ಆಗುತ್ತೆ. ನಾನು ಈ ಎರಡೂ ಪ್ರಾಡಕ್ಟ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಆ್ಯಕ್ಚುಲಿ ನೀವು ಸ್ಕಿನ್ ಪ್ರೆಪ್ ಮಾಡೋವಾಗ ಆಯಿಲಿ ಸ್ಕಿನ್ ಅವ್ರಿಗೆ ಸಪ್ರೇಟ್ ಸ್ಕಿನ್ ಪ್ರೆಪ್ ಇರುತ್ತೆ, ಡ್ರೈ ಸ್ಕಿನ್ ಅವ್ರಿಗೆ ಸಪ್ರೇಟ್ ಪ್ರಾಡಕ್ಟ್ ಇರುತ್ತೆ. ಆ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿ ನೀವು ಮಾಡಬೇಕಾಗತ್ತೆ. ಡ್ರೈ ಸ್ಕಿನ್ ಅವ್ರಿಗೆ ಆಯಿಲ್ ಸ್ಕಿನ್ ಯೂಸ್ ಮಾಡುವಂಥ ಪ್ರಾಡಕ್ಟ್ನ ಯೂಸ್ ಮಾಡಿದ್ರು ಮೇಕಪ್ ಸ್ಟೇ ಇರಲ್ಲ. ಇವಾಗ ಆಯಿಲಿ ಸ್ಕಿನ್ ಅವ್ರಿಗೆ ಡ್ರೈ ಸ್ಕಿನ್ ಅವ್ರದ್ದು ಆ ರೀತಿ ಮಾಡಬಾರ್ದು. ನಾನು ಆಲ್ರೆಡಿ ಹೇಳ್ತಾ ಬಂದಿದ್ದೀನಿ, ಡೇ 1 ನಮ್ಮ ಮೇಕಪ್ ಕ್ಲಾಸಸ್ನ, ಪ್ರೊಫೆಷ್ನಲ್ ಮೇಕಪ್ ಕ್ಲಾಸಸ್ನ ಯಾರೆಲ್ಲ ನೋಡಿದ್ದೀರಾ ನಿಮಗೆ ಆಲ್ರೆಡಿ ನಾಲೆಡ್ಜ್ ಇರುತ್ತೆ. ಓಕೆನಾ? ಈಗ ನಾನು ಮತ್ತೆ ಹೇಳ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನಮ್ಮ ಪ್ರೀವಿಯಸ್ ವಿಡಿಯೋನು ನೋಡಿ, ಅವಾಗ ನಿಮ್ಗೆ ತುಂಬ ಚೆನ್ನಾಗಿ ನಾಲೆಡ್ಜ್ ಸಿಗುತ್ತೆ, ಯಾವುದೇ ಕಾರಣಕ್ಕೂ ಡೌಟ್ ಇರಲ್ಲ. ಇನ್ನೂ ಒಬ್ಬರು ಕಮೆಂಟ್ ಹಾಕಿದ್ರು, ಅವ್ರೇನೋ ಯಾವುದೋ ಒಂದು ಶಾಪಿಗೆ ಹೋದ್ರಂತೆ, ಯಾವುದೋ ಸ್ವಿಸ್ ಬ್ಯೂಟಿದೋ ಯಾವುದೋ ಹೇಳಿದ್ರು, ನನಗೆ ಸರಿಯಾಗಿ ನೆನಪಿಲ್ಲ. ಆ ಒಂದು ಟೋನರು ಮತ್ತು ಸೆರಮ್ ಎರಡೂ ಒಂದೇ ಇದೆ, ತಗೊಳ್ಳಿ ಅಂತ ಹೇಳಿದ್ರಂತೆ. ಆ್ಯಕ್ಚುಲಿ ಅವರು ಕಮೆಂಟ್ ಹಾಕಿದ್ರು, ಟೋನರೇ ಬೇರೆ ಸೆರಮ್ಮೇ ಬೇರೆ. ಓಕೆನಾ? ಟೋನರ್ ಯಾವ ರೀತಿ ಇರುತ್ತೆ ನೋಡಿ, ವಾಟ್ರಿ ಥರ ಇರುತ್ತೆ ನೋಡಿ, ನೀರು ಥರ ಇರುತ್ತೆ. ಸೆರಮ್ ಯಾವ ರೀತಿ ಇರುತ್ತೆ, ಸೆರಮ್ ಆಯಿಲ್ ಕಂಟೆಂಟ್ ಇರುತ್ತೆ. ಓಕೆನಾ? ಸೆರಮ್ಮೇ ಬೇರೆ, ಟೋನರೇ ಬೇರೆ. ನಾನು ಅವ್ರಿಗೆ ರಿಪ್ಲೈ ಮಾಡಿದ್ದೀನಿ, ಅವ್ರಿಗೆ ಅರ್ಥ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಸೊ ಅದಕ್ಕೆ ನಾನು ಅವ್ರಿಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದೀನಿ. ಸೆರಮ್ಸ್ನ ಡ್ರೈ ಸ್ಕಿನ್ ಅವ್ರು ಮಾತ್ರ ಯೂಸ್ ಮಾಡಿ, ಆಯಿಲಿ ಸ್ಕಿನ್ ಅವರು ಬೇಡ. ಈ ಒಂದು ಸಮ್ಮರಲ್ಲಂತೂ ಸೆರಮ್ಸ್ ಅವಾಯ್ಡ್ ಮಾಡೋದೇ ಬೆಟರ್ ಅಂತಲೇ ನಾನು ನಿಮಗೆ ಹೇಳ್ತೀನಿ. ಯಾಕಂತ ಅಂದರೆ ಆಲ್ರೆಡಿ ನಿಮಗೆ ಸ್ವೆಟ್ ಆಗುತ್ತೆ, ಅದ್ರ ಜೊತೆಗೆ ನೀವು ಇನ್ನೂ ಸೆರಮ್ಸ್ ಹಾಕಿದ್ರೆ ಮೇಕಪ್ ಯಾವುದೇ ಕಾರಣಕ್ಕೂ ಸ್ಟೇ ಆಗೋದಿಲ್ಲ. ನೀವು ಅದ್ರ ಬದಲು ಗ್ರಿಪ್ ಪ್ರೈಮರ್ಸ್ನ ಯೂಸ್ ಮಾಡಿ. ಇವತ್ತು ನಾನು ಗ್ರಿಪ್ ಪ್ರೈಮರ್ನ ಯೂಸ್ ಮಾಡೋದು ಹೇಗೆ ಅಂತ ಕೂಡ ತಿಳಿಸ್ಕೊಡ್ತೀನಿ. ಸೆರಮ್ಮೇ ಬೇರೆ, ಟೋನರೇ ಬೇರೆ. ಓಕೆನಾ? ಮತ್ತೆ ನಿಮ್ಮದು ಡ್ರೈ ಸ್ಕಿನ್ ಆಗಿದ್ರೆ ಸ್ಕಿನ್ ಕೇರ್ಗೆ ನೀವು ಬೇಕಿದ್ರೆ ಯೂಸ್ ಮಾಡ್ಬೋದು ಸೆರಮು, ಬಟ್ ಮೇಕಪ್ಗೆ ಆಲ್ಮೋಸ್ಟು ಸೆರಮ್ಸ್ನ ಅವಾಯ್ಡ್ ಮಾಡಿ ಅಂತಲೇ ಹೇಳ್ತೀನಿ. ಈಗ ನಂದು ಆಯಿಲಿ ಸ್ಕಿನ್ ಇರೋದ್ರಿಂದ ಈಗ ನಾನು ಈ ಒಂದು ಟೋನರ್ ಆಯಿಲ್ ಕಂಟ್ರೋಲ್ ಟೋನರ್ನ ಯೂಸ್ ಮಾಡ್ತಾ ಇದ್ದೀನಿ. ಓಕೆನಾ? ಈಗ ನಾನು ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ. ಈ ಟೋನರ್ನ ನಾವು ಯೂಸ್ ಮಾಡೋದ್ರಿಂದ ನಮಗೊಂದು ಫ್ರೆಶ್ನೆಸ್ ಸಿಗುತ್ತೆ. ಬಟ್ ನೀವು ಸೆರಮ್ನ ಯೂಸ್ ಮಾಡಿದ್ರೆ ಆಯಿಲಿನೆಸ್ ಬರುತ್ತೆ. ಓಕೆನಾ? ಸೆರಮ್ಗೂ ಟೋನರು ಡಿಫ್ರೆನ್ಸ್ ಇದೆ. ಈಗ ಇದನ್ನು ನಾನು ಡ್ರೈ ಆಗೋದಕ್ಕೆ ಬಿಡ್ತೀನಿ. ಫ್ಯಾನ್ ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆಂತ ಅಂದರೆ ಫಾಸ್ಟಾಗಿ ಆಗಬೇಕು ಅಂತಂದರೆ ಇವಾಗ ಟೈಮ್ ಇರೋದಿಲ್ಲ. ಬ್ರೈಡ್ಸ್ಗಳಿಗೆಲ್ಲ ತುಂಬ ಕಮ್ಮಿ ಟೈಮ್ ಇರುತ್ತೆ, ನಾವು ಹೇಳಿದ ಟೈಮ್ಗೆ ಅವ್ರು ಬಂದಿರಲ್ಲ, ಅವಾಗೆಲ್ಲ ಫ್ಯಾನ್ ತುಂಬ ಯೂಸ್ ಆಗುತ್ತೆ. ಒಂದು ಹ್ಯಾಂಡ್ ಫ್ಯಾನ್ನ ಕಂಪಲ್ಸರಿಯಾಗಿ ಇಟ್ಕೊಳ್ಳಿ ಅಂತಲೇ ನಾನು ನಿಮಗೆ ಹೇಳ್ತೀನಿ. ಇನ್ನು ಕೆಲವೊಂದು ಸರಿ ಆ ಚೌಟ್ರಿಗಳಲ್ಲೆಲ್ಲ ಅಲ್ಲೆಲ್ಲ ಫ್ಯಾನ್ಸ್ಗಳೇ ಸರಿಯಾಗಿರಲ್ಲ, ಅದ್ರಲ್ಲಿ ಸರಿಯಾಗಿ ಗಾಳಿನೇ ಬರ್ತಿರಲ್ಲ, ಈ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಹತ್ರನೇ ಒಂದು ಹ್ಯಾಂಡ್ ಫ್ಯಾನ್ ಇದ್ಬಿಟ್ರೆ ನಮಗೆ ಬೆಟರ್ ಆಗುತ್ತೆ. ಈಗ ಟೋನರ್ ಆಯಿತು. ಈಗ ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನಾನು ಆಯಿಲ್ ಫ್ರೀ ಮಾಯ್ಶ್ಚರೈಸರ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾರೋ ಒಬ್ಬರು ಆಯಿಲಿ ಸ್ಕಿನ್ಗೆ ನಾನು ಯಾವ ಕ್ರೀಮ್ ಯೂಸ್ ಮಾಡಬೇಕು ಹೇಳಿ ಅಂತ ಕೂಡ ಕಮೆಂಟ್ ಮಾಡಿದರು. ಅವರಿಗೆ ನಾನು ಏನು ಹೇಳ್ತೀನಿ ಅಂತಂದರೆ, ನೀವು ಡೈಲಿ ಕ್ರೀಮ್ ಯೂಸ್ ಮಾಡೋದಕ್ಕಿಂತ ಜೆಲ್ ಬೇಸ್ಡ್ ಆಯಿಲ್ ಕಂಟ್ರೋಲ್ ಮಾಯ್ಶ್ಚರೈಸರ್ಸ್ನ ಯೂಸ್ ಮಾಡಿ ಸಾಕು. ನಾನು ನಿಮಗೆ ಫೇಸ್ ಕ್ರೀಮ್ ಯೂಸ್ ಮಾಡೋದಕ್ಕಿಂತ ಇವಾಗ ನೀವು ಸ್ಕಿನ್ ಪ್ರೆಪ್ ಮಾಡೋದಕ್ಕೆ ಯಾವ್ದು ಯೂಸ್ ಮಾಡಬೇಕು ಅಂತ ನಾನು ಆಲ್ರೆಡಿ ಹೇಳ್ತಾನೆ ಬರ್ತಾ ಇದ್ದೀನಿ ಡೀಟೇಲ್ ಆಗಿ. ನೀವು ಸಪ್ರೇಟ್ ಕ್ರೀಮ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಬೇಕಿದ್ರೆ ಜಸ್ಟ್ ಟೋನರ್ ಯೂಸ್ ಮಾಡಿ. ನಿಮ್ಮದು ಆಯಿಲಿ ಸ್ಕಿನ್ ಅಂತ ಅಂದರೆ ಆಯಿಲ್ ಕಂಟ್ರೋಲ್ ಟೋನರ್ನ ಯೂಸ್ ಮಾಡಿ. ಆಮೇಲೆ ನೀವು ಆಯಿಲ್ ಫ್ರೀ ಮಾಯ್ಶ್ಚರೈಸರ್ ಅಥವಾ ಜೆಲ್ ಬೇಸ್ಡ್ ಮಾಯ್ಶ್ಚರೈಸರ್ನ ಯೂಸ್ ಮಾಡಿ. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಬೇಕಿದ್ರೆ ಸರ್ಚ್ ಮಾಡಿ. ನಾನು ಮಾಮಾ ಅರ್ತ್ ಅವ್ರದ್ದು ಆಯಿಲ್ ಫ್ರೀ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಿದ್ದೀನಿ. ಇದು ಒಂಥರ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ಇದು ನಮಗೆ ಆಯಿಲಿ ಅಂತ ಅನ್ಸೋದಿಲ್ಲ. ಡ್ರೈ ಸ್ಕಿನ್ ಅವ್ರಿಗೆ ನೀವೇನಾದರೂ ಈ ಮಾಯ್ಶ್ಚರೈಸರ್ನ ನೀವು ಅಪ್ಲೈ ಮಾಡಿದ್ರೆ ಅವರು ಇನ್ನೂ ಡ್ರೈಯೇ ಅನ್ನಿಸ್ತಿರುತ್ತೆ. ಮೇಕಪ್ಪು ಮಾಡೋದಕ್ಕೆ ನಮಗೆ ಪ್ರಾಡಕ್ಟ್ ನೀಟಾಗಿ ಬ್ಲೆಂಡ್ ಆಗೋದಿಲ್ಲ. ಮಾಯ್ಶ್ಚರೈಸರ್ನ ನೀಟಾಗಿ ಜೆಂಟಲಾಗಿ ಮಸಾಜ್ ಮಾಡಿ ಎಲ್ಲ ಕಡೆನೂ ಅಪ್ಲೈ ಮಾಡಿ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಮಾಯ್ಶ್ಚರೈಸರ್ನ ಕಡಿಮೆ ಯೂಸ್ ಮಾಡಬೇಡಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಯೂಸ್ ಮಾಡಿ. ನೋಡಿ, ಇರೋದ್ರಲ್ಲೇ ಇಷ್ಟೇ ತೊಗೊಂಡು ಮ್ಯಾನೇಜ್ ಮಾಡಬೇಡಿ. ಮಾಯ್ಶ್ಚರೈಸರು ಫುಲ್ ಅಪ್ಲೈ ಮಾಡೋದಕ್ಕೆ ಎಷ್ಟು ಬೇಕು ಅಂತ ಗೊತ್ತಾಗುತ್ತಲ್ವ, ಅಪ್ಲೈ ಮಾಡ್ತಾ ಅಷ್ಟನ್ನು ತಗೊಂಡು ನೀಟಾಗಿ ಅಪ್ಲೈ ಮಾಡಿ.
ಈಗ ಮತ್ತೆ ಇದನ್ನು ಸೆಟ್ ಆಗೋದಕ್ಕೆ 1 ನಿಮಿಷ ಬಿಡೋಣ. ಸೆಟ್ ಆಗಿಲ್ಲ ಅಂತ ಅಂದರೆ ಆ್ಯಕ್ಚುಲಿ ನೋಡಿ, ನೀವು ಪ್ರತಿಯೊಂದು ಪ್ರಾಡಕ್ಟ್ ಒಂದು ಪ್ರಾಡಕ್ಟಿಂದ ಇನ್ನೊಂದು ಪ್ರಾಡಕ್ಟ್ ಹಾಕೋವಾಗ, ಸ್ಕಿನ್ ಪ್ರೆಪ್ ಮಾಡೋವಾಗ ನೀವು ಫ್ಯಾನ್ ಇದ್ದರೆ ಕಂಪಲ್ಸರಿ 1 ನಿಮಿಷ ಬಿಡಬೇಕು. ಫ್ಯಾನ್ ಇಲ್ಲ ಅಂತಂದರೆ 2-2.5 ನಿಮಿಷ ಅಂತೂ ಆಗುತ್ತೆ. ಅದು ಡ್ರೈ ಆಗೋವರೆಗೂ ಬಿಡಬೇಕಾಗತ್ತೆ. ಓಕೆನಾ? ಇಲ್ಲ ಅಂತಂದರೆ ಮೇಕಪ್ ಲಾಂಗ್ ಲಾಸ್ಟಿಂಗ್ ಇರಲ್ಲ. ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಸ್ವೆಟ್ ಪ್ರೂಫ್, ವಾಟರ್ ಪ್ರೂಫ್, ಟ್ರಾನ್ಸ್ಫರ್ ಪ್ರೂಫ್ ಎಲ್ಲ ಬೇಕು ಅಂತಂದರೆ ಈ ಒಂದು ಸ್ಟೆಪ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ವಾಟರ್ ಪ್ರೂಫ್ ಮೇಕಪ್ಗೆ ಒಂದು ಫೌಂಡೇಶನ್ ಹೇಳಿ ಮ್ಯಾಮ್ ಅಂತೆಲ್ಲ ಕಮೆಂಟ್ ಆಗ್ತೀರಾ. ಸೊ ಅದು ವರ್ಕ್ ಆಗಲ್ಲ. ನೀವು ಇದೆಲ್ಲ ಟೆಕ್ನಿಕ್ಸ್ನ ಯೂಸ್ ಮಾಡಿದ್ರೆ ಮಾತ್ರನೇ ವರ್ಕ್ ಆಗೋದು. ಓಕೆನಾ? ನೀವು ಯಾವ ಫೌಂಡೇಶನ್ ಆದರೂ ಹಾಕಿ, ಏನಾದರೂ ಹಾಕಿ, ಈ ಒಂದು ಟೆಕ್ನಿಕ್ಸ್ನ ಯೂಸ್ ಮಾಡಿ, ಆವಾಗ 100% ಆಗತ್ತೆ. ಇನ್ನು ನೆಕ್ಸ್ಟ್ ನಾನು ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಪೋರ್ ಮಿನಿಮೈಸರ್ ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಇನ್ಸೈಟ್ ಅವ್ರದ್ದು. ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನಾನು ಪೋರ್ ಮಿನಿಮೈಸರ್ ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ನಮಗೆ ನೀಟಾಗಿ ಮ್ಯಾಟ್ ಫಿನಿಶ್ ಬೇಕು. ನಾವು ಇರುವಂಥ ಪ್ರೈಮರ್ ಏನಕ್ಕೆ ಯೂಸ್ ಮಾಡ್ತೀವಿ? ನಮ್ಮ ಪೋರ್ಸ್ ಇರುತ್ತೆ ಅಲ್ವಾ, ಆ ಪೋರ್ಸ್ನ ನಾವು ಫಿಲ್ ಮಾಡೋದಕ್ಕೆ. ಆ ಪೋರ್ಸಲ್ಲೇ ಬೇಗ ಆಯಿಲಿನೆಸ್ ಬರೋದು. ಆ್ಯಕ್ಚುಲಿ ನಮ್ಮ ಆಯಿಲಿನೆಸ್ಸು, ನಮ್ಮ ಸ್ಕಿನ್ನಲ್ಲಿ ನ್ಯಾಚುರಲ್ ಆಗಿ ಬರುವಂಥ ಆಯಿಲಿನೆಸ್ಸು ಮತ್ತು ನಾವು ಹಾಕುವಂಥ ಪ್ರಾಡಕ್ಟು ಮಿಕ್ಸ್ ಆಗಿ ನಮಗೆ ಫೌಂಡೇಶನ್ನು ಆದಷ್ಟು ಬೇಗ ಹೊಟ್ಟೋಗ್ಬಿಡತ್ತೆ. ಆಗ ಸ್ಟೇ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಪ್ರೈಮರ್ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿ ಪೋರ್ಸ್ ಇರುತ್ತೆ, ಎಲ್ಲಿ ಆಯಿಲ್ ಪ್ರೊಡ್ಯೂಸ್ ಆಗುತ್ತೆ, ಅಲ್ಲಿ ಸ್ವಲ್ಪ ನೋಡಿಕೊಂಡು ನೀಟಾಗಿ ಅಪ್ಲೈ ಮಾಡಿ. ಇದು ಮ್ಯಾಟ್ ಫಿನಿಶ್ ಕೊಡುತ್ತೆ. ಓಕೆನಾ? ಇನ್ನು ನಾರ್ಮಲ್ ಪ್ಲೇಸಲ್ಲಿ ಜಸ್ಟ್ ಸ್ವಲ್ಪ ಅಪ್ಲೈ ಮಾಡಿದ್ರೂ ನಡೆಯುತ್ತೆ. ಮತ್ತು ಎಲ್ಲಿ ಪೋರ್ಸ್ ಇರುತ್ತೆ ಮತ್ತು ಎಲ್ಲಿ ಆಯಿಲ್ ಪ್ರೊಡ್ಯೂಸ್ ಆಗುತ್ತೆ ಅಲ್ಲೆಲ್ಲ ಸ್ವಲ್ಪ ನೀಟಾಗಿ ನೋಡಿಕೊಂಡು ಅಪ್ಲೈ ಮಾಡಿ. ಈಗ ಪ್ರೈಮರ್ ಹಾಕಿದ್ಮೇಲೂ ಅಷ್ಟೇ ನಾವು ಸೆಟ್ ಆಗೋದಕ್ಕೆ 1 ನಿಮಿಷ ಬಿಡಬೇಕಾಗತ್ತೆ. ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗತ್ತೆ. ಈಗ ಮತ್ತೆ ಫ್ಯಾನು ನಾನು ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಹೇಳ್ಕೊಡ್ತೀನಿ. ಎಲ್ಲರೂ ಕೂಡ ಗಮನ ಇಟ್ಟು ನೋಡಿ. 100% ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ. ನಾನು ಹೇಳಿದ್ದೆಲ್ಲ ನೀವು ಫಾಲೋ ಮಾಡಬೇಕು. ಒಂದು ಚಿಕ್ಕದು ಫಾಲೋ ಮಾಡಿಲ್ಲ ಅಂತಂದ್ರೂ ಮಿಸ್ಟೇಕ್ ಆಗುತ್ತೆ. ಸೊ ನೀವು ಲಾಂಗ್ ಸ್ಟೇ ಇರಬೇಕು, ವಾಟರ್ ಪ್ರೂಫ್ ಬೇಕು, ಸ್ವೆಟ್ ಪ್ರೂಫ್ ಬೇಕು ಅಂತಂದರೆ ಇದೆಲ್ಲ ನೀವು ಫಾಲೋ ಮಾಡಲೇಬೇಕಾಗತ್ತೆ. ನಾವೇನೋ ಕಾಸ್ಟ್ಲಿದು ಫೌಂಡೇಶನ್ನು ಪ್ರಾಡಕ್ಟ್ ಹಾಕಿದ ತಕ್ಷಣ ಅದು ಯಾವುದೇ ಕಾರಣಕ್ಕೂ ಅದು ಸ್ಟೇ ಇರೋದಿಲ್ಲ. ಓಕೆನಾ? ಇದೆಲ್ಲ ಪ್ರತಿಯೊಂದು ಚಿಕ್ಕ ಚಿಕ್ಕ ಇದು ಕೂಡ ಚಿಕ್ಕ ಚಿಕ್ಕ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ಕಿನ್ ಪ್ರೆಪ್ ಮುಗ್ದಿದೆ. ಈಗ ಕಲರ್ ಕರೆಕ್ಷನ್ ಮಾಡೋಣ. ಈಗ ನಾನು ಆಲ್ರೆಡಿ ಹೇಳಿದ್ದೀನಿ, ಕ್ರೈಲಾನ್ ಅವರ ಡರ್ಮಾ ಪ್ಯಾಲೆಟಲ್ಲಿ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ಏನು ಮಾಡ್ತೀನಿ ಅಂತ. ಈಗ ಡರ್ಮಾ ಪ್ಯಾಲೆಟಲ್ಲಿ ನೋಡಿ ನಾನು ಎಷ್ಟೆಲ್ಲ ಖಾಲಿ ಮಾಡಿದ್ದೀನಿ ಅಂತ. ಇಷ್ಟು ಶೇಡ್ಸ್ ಬರುತ್ತೆ. ಆ್ಯಕ್ಚುಲಿ ಇದು ಆರೆಂಜು. ನೀವು ಡಾರ್ಕ್ ಸರ್ಕಲ್ಸ್ನ, ಡಾರ್ಕ್ ಸ್ಪಾಟ್ಸ್ನ ಹೈಡ್ ಮಾಡೋದಕ್ಕೆ ಆರೆಂಜ್ ಯೂಸ್ ಮಾಡ್ಬೋದು. ಇನ್ನಿದೆಲ್ಲ ನೀವು ಕನ್ಸೀಲರ್ಸ್, ಡಾರ್ಕು ಲೈಟು, ಫೌಂಡೇಶನ್ ವಿತ್ ಕನ್ಸೀಲರ್ ಎರಡಾಗೂ ಕೂಡ ಯೂಸ್ ಮಾಡ್ಬೋದು. ಯಾಕೆಂತಂದರೆ ಇದು ತಿಕ್ ಕನ್ಸಿಸ್ಟೆನ್ಸಿ ಇರುತ್ತೆ. ನಿಮಗೆ ಒಂದು ಕೋಟಲ್ಲೇ ಆಲ್ಮೋಸ್ಟ್ ಕವರ್ ಆಗಿಬಿಡುತ್ತೆ. ಓಕೆನಾ? ನಿಮಗೆ ತುಂಬ ಜಾಸ್ತಿ ಡಾರ್ಕ್ ಸರ್ಕಲ್ ಇತ್ತು ಅಂತ ಅಂದರೆ ನೀವು ಆರೆಂಜ್ನ ಯೂಸ್ ಮಾಡಿ. ಇಲ್ಲ ಅಂತ ಅಂದರೆ ಡಾರ್ಕ್ ಕಲರ್ ಕನ್ಸೀಲರೇ ಯೂಸ್ ಮಾಡ್ಬೋದು. ಈ ಒಂದು ಡರ್ಮಾ ಪ್ಯಾಲೆಟಲ್ಲಿ ನೀವು ಆರೆಂಜ್ ಯೂಸ್ ಮಾಡಿಲ್ಲ ಅಂದರೂ ನಡೆಯುತ್ತೆ. ಡಾರ್ಕ್ ಕನ್ಸೀಲರ್ನ ಯೂಸ್ ಮಾಡಿದ್ರೆ ಸಾಕು. ತುಂಬ ತಿನ್ನಾಗಿ ಯೂಸ್ ಮಾಡಿ, ಆದಷ್ಟು ಕಡಿಮೆ ಪ್ರಾಡಕ್ಟ್ನ ಯೂಸ್ ಮಾಡಿಬಿಟ್ಟು ಬ್ಲೆಂಡ್ ಮಾಡಿ. ನಿಮಗೆ ಆಗ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದು ತಿಕ್ ಕನ್ಸಿಸ್ಟೆನ್ಸಿ ಇದೆ. ಇದು ಇವಾಗ ನಮಗೆ ತಿನ್ನಾಗಿ ಬರಬೇಕು ಅಂತಂದರೆ ನಾವು ಗ್ರಿಪ್ ಪ್ರೈಮರ್ನ ಯೂಸ್ ಮಾಡ್ತೀವಿ. ಇವತ್ತು ನಾನು ರೀಕೋಡ್ ಅವರ ನೋಡಿ ಈ ಒಂದು ಗ್ರಿಪ್ ಪ್ರೈಮರ್ನ ಯೂಸ್ ಮಾಡ್ತಿದ್ದೀನಿ. ನೋಡಿ ಇದರಲ್ಲಿ ವಾಟರ್ ಪ್ರೂಫ್ ಅಂತಲೂ ಇದೆ. ರೀಕೋಡ್ ಅವ್ರದ್ದು ಗ್ರಿಪ್ ಪ್ರೈಮರ್ ವಾಟರ್ ಪ್ರೂಫ್ ಅಂತಲೂ ಇದರಲ್ಲಿ ನಿಮಗೆ ಬರೆದಿರುತ್ತೆ. ಈ ಒಂದು ಪ್ರೈಮರ್ ತುಂಬ ಯೂಸ್ಫುಲ್ ಆಗುತ್ತೆ. ನೋಡಿ, ಈ ಒಂದು ಪ್ರಾಡಕ್ಟ್ಗಂತೂ ಕಂಪಲ್ಸರಿ ಬೇಕಾಗತ್ತೆ. ಇವಾಗ ನಾನು ಈ ಒಂದು ಡಾರ್ಕ್ ಸ್ಪಾಟ್ಸ್ನ ಹೈಡ್ ಮಾಡೋದಕ್ಕೆ ನನ್ನ ಸ್ಕಿನ್ ಶೇಡ್ಗಿಂತ 2 ಶೇಡ್ ಡಾರ್ಕರ್ ಶೇಡ್ನ ತಗೊಂಡು ನಾನು ಹೈಡ್ ಮಾಡ್ಬೋದು. ಇಲ್ಲ ಅಂತಂದರೆ 1 ಶೇಡ್ ಡಾರ್ಕರ್ ಕೂಡ ತಗೊಳ್ಬೋದು. ತುಂಬ ಕಡಿಮೆ ಇದ್ದರೆ. ಹೆವಿ ಇದ್ದರೆ ನಾವು ಆಲ್ಮೋಸ್ಟು ತುಂಬ ಹೆವಿ ಇದೆ ಅಂದರೆ ಆರೆಂಜ್ಗೆ ಹೋಗಿ. ಇಲ್ಲ ಅಂತಂದರೆ ಇದು ಆಲ್ರೆಡಿ ತಿಕ್ಕ ಕನ್ಸಿಸ್ಟೆನ್ಸಿ ಇರೋದ್ರಿಂದ ನನ್ನ ಶೇಡ್ಗಿಂತ ಸ್ವಲ್ಪ ಡಾರ್ಕ್ನ ನಾನು ತಗೊಳ್ತಾ ಇದ್ದೀನಿ. 2 ಶೇಡ್ ಬೇಕಾದರೂ ತೊಗೋಬೋದು, 1 ಶೇಡ್ ಬೇಕಾದರೂ ತೊಗೊಳ್ಬೋದು. ಈಗ ನಾನು ಸಾಕು ಜಸ್ಟ್ 1 ಶೇಡ್ ತೊಗೊಳ್ತಾ ಇದ್ದೀನಿ. ಇವಾಗ ಇದರಲ್ಲಿ ನಾನೆಲ್ಲ ಟೆಸ್ಟ್ ಮಾಡಬೇಕಾಗತ್ತೆ. ನೋಡಿ, ಇದು
ನನಗೆ ತುಂಬ ಲೈಟ್ ಆಗುತ್ತೆ ನೋಡಿ, ಇಷ್ಟು ತಿಕ್ಕಾಗಿರುತ್ತೆ. ಇದು ಸ್ವಲ್ಪ ಲೈಟ್ ಆಗುತ್ತೆ. ನಾನು ನೆಕ್ಸ್ಟು ಇದು ನನ್ನ ಶೇಡ್ಗಿಂತ ಡಾರ್ಕರ್ ಶೇಡ್ ಇದೆ, 2 ಶೇಡೇ ಇದೆ. ಓಕೆ, ಬೇಕಂತಂದರೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಳ್ಬೋದು. ಈಗ ತಕ್ಷಣಕ್ಕೆ ನಾನು ಈ ಒಂದು ಶೇಡ್ನ ಯೂಸ್ ಮಾಡ್ತೀನಿ. ಇವಾಗ ಈ ಪ್ರಾಡಕ್ಟ್ನ ಹೇಗೆ ತೊಗೊಳ್ಬೇಕು ಅಂತಂದರೆ, ಫಸ್ಟು ಸ್ವಲ್ಪ ಪ್ರಾಡಕ್ಟ್ನ ತಗೊಂಡು ನೀವು ಕೈ ಮೇಲೆ ಹಾಕ್ಕೊಂಡು ಫಸ್ಟು ಹಿಂಗೆ ಬ್ಲೆಂಡ್ ಮಾಡಿ. ನಮ್ಮ ಕೈಯಲ್ಲಿ ಇರುವಂಥ ಹೀಟಿಂದನೇ ಸ್ವಲ್ಪ ಬ್ಲೆಂಡ್ ಆಗುತ್ತೆ. ತುಂಬ ತಿಕ್ಕಾಗಿರುತ್ತೆ ಇದು ನೋಡಿ. ತುಂಬ ಅಂದರೆ ತುಂಬ 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 ಕಡಿಮೆ, ಯಾಕಂದರೆ ನಾನು ಕಡಿಮೆ ಪ್ರಾಡಕ್ಟ್ ತೊಗೊಂಡಿದ್ದೀನಿ. ಜಸ್ಟ್ ಇದನ್ನು ನಾನು ಹೈಡ್ ಮಾಡೋದಕ್ಕೆ, ಡಾರ್ಕ್ ಸರ್ಕಲ್ ಹೈಡ್ ಮಾಡೋದಕ್ಕೆ ತೊಗೊಂಡಿರೋದು. ಸೊ ಅದಕ್ಕೋಸ್ಕರ ಜಸ್ಟ್ ಒಂದು ಹಾಫ್ ಡ್ರಾಪ್ ಅಂತಲೇ ಅಂದ್ಕೊಳ್ಳಿ. ಯಾಕಂತಂದರೆ ನಾನು ಪ್ರಾಡಕ್ಟ್ ಕಡಿಮೆ ತೊಗೊಂಡಿದ್ದೀನಿ. ಈಗ ನಾನು ಫುಲ್ ಫೇಸಿಗೆ ತೊಗೊಂಡಾಗ 2 ಡ್ರಾಪ್ನ ಹಾಕ್ಕೊಳ್ಬೋದು. ಈಗ ನಾನು ತುಂಬ ತುಂಬ ಕಡಿಮೆ ತೊಗೊಂಡಿರೋದನ್ನ ನೋಡಿ. ಇವಾಗ ಆ ಡ್ರಾಪ್ ಹಾಕಿದ ತಕ್ಷಣ ಫೌಂಡೇಶನ್ನು ಎಷ್ಟು ನೀಟಾಗಿ ಬ್ಲೆಂಡ್ ಆಗ್ತಿದೆ ನೋಡಿ. ನಾವು ಇದನ್ನೇ ಫೌಂಡೇಶನ್ ಆಗು ಯೂಸ್ ಮಾಡ್ಬೋದು, ಕನ್ಸೀಲರ್ ಆಗು ಯೂಸ್ ಮಾಡ್ಬೋದು ನೋಡಿ. ಈಗ ನೀಟಾಗಿ ಬ್ಲೆಂಡ್ ಆಗ್ತಿದೆ. ಈಗ ಇದೇ ಬೆರಳಲ್ಲೇ ನೋಡಿ, ನಂದು ಡಾರ್ಕ್ ಸರ್ಕಲ್ ಇದೆ ಅಲ್ವಾ, ಡಾರ್ಕ್ ಸರ್ಕಲ್ನ ಹೈಡ್ ಮಾಡೋದಕ್ಕೆ ಸ್ವಲ್ಪ ಪ್ರಾಡಕ್ಟ್ನೇ ತೊಗೊಂಡು ನೀಟಾಗಿ ಬೆರಳಲ್ಲೇ ಈ ರೀತಿ ಟ್ಯಾಪ್ ಮಾಡಿ. ನೀವು ಬೆರಳಲ್ಲಿ ಹಚ್ಚೋದನ್ನೇ ಬೆಟರು. ತುಂಬ ಕಡಿಮೆ ಪ್ರಾಡಕ್ಟ್ನ ನೀವು ಬಳಸ್ಬೋದು. ಬ್ರಷಲ್ಲಿ ಅಂತಂದರೆ ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಫಸ್ಟು ಬೆರಳಲ್ಲಿ ಈ ರೀತಿ ಹಚ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಈ ಕಡೆ ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆ ಅಲ್ಲಿ ಮಾತ್ರ ನಾನು ಹಚ್ಕೊಳ್ತಾ ಇದ್ದೀನಿ. ಓಕೆ, ಈಗ ಇಲ್ಲಿದೆ ನೋಡಿ, ನನಗೆ ಪಿಂಪಲ್ ಮಾರ್ಕ್ ಇದೆ, ಇಲ್ಲೆಲ್ಲ ಇದೆ ಪಿಂಪಲ್ ಮಾರ್ಕ್ಸು ಎಲ್ಲ. ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆ ಅಲ್ಲಿ ನಾನು ನನ್ನ ಶೇಡ್ಗಿಂತ ಡಾರ್ಕ್ ಶೇಡ್ ಕನ್ಸೀಲರ್, ಇದು ಕನ್ಸೀಲರು ಫೌಂಡೇಶನ್ ಎರಡೂ ಕೂಡ ಇದರಲ್ಲೇ ಸೇಮ್ ಯೂಸ್ ಮಾಡ್ಬೋದು ಅಂತ ನಾನು ಹೇಳಿದ್ದೀನಿ. ಓಕೆನಾ? ಈಗ ನಾನು ಡರ್ಮಾ ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡ್ತಿರೋದ್ರಿಂದ ನಾನು ಡರ್ಮಾದಲ್ಲೇ ಕನ್ಸೀಲರ್ ಆಗು ಯೂಸ್ ಮಾಡ್ಬೋದು, ನೀವು ಫೌಂಡೇಶನ್ ಆಗು ಯೂಸ್ ಮಾಡ್ಬೋದು. ನಿಮಗೆ ಯಾವುದೇ ರೀತಿಯಾದಂಥ ಡೌಟ್ ಬೇಡ. ನಾನು ಅದಕ್ಕೆ ಕ್ಲಿಯರ್ ಹೇಳ್ತಾ ಇದ್ದೀನಿ. ಯಾಕಂತಂದರೆ ಕನ್ಸೀಲರ್ ಹೆಂಗೆ ಯೂಸ್ ಮಾಡ್ಬೋದು, ಇದು ಹೆಂಗೆ ಯೂಸ್ ಮಾಡ್ಬೋದು ಅಂತ ನಿಮಗೆ ಡೌಟ್ ಬರುತ್ತೆ. ಯಾಕಂತಂದರೆ ಬಿಗಿನರ್ಸ್ಗೆ ಅದೆಲ್ಲ ಡೌಟ್ ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಮತ್ತೆ ಹೇಳ್ತಾ ಇದ್ದೀನಿ. ಇದು ತಿಕ್ ಕನ್ಸಿಸ್ಟೆನ್ಸಿ ಇರೋದ್ರಿಂದ ನಮಗೆ ಫೌಂಡೇಶನ್ ಆಗು ಯೂಸ್ ಮಾಡ್ಬೋದು, ಕನ್ಸೀಲರ್ ಆಗು ಯೂಸ್ ಮಾಡ್ಬೋದು. ಓಕೆ, ಈಗ ನಂದು ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆ ಅಲ್ಲಿ ನಾನು ಅಪ್ಲೈ ಮಾಡಿದ್ದೀನಿ. ಈಗ ನಾನು ಸ್ವಲ್ಪ ಲೂಸ್ ಪೌಡರ್ನ ತಗೊಂಡು ನಾನು ತುಂಬ ಅಂದರೆ ತುಂಬ 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 ಸ್ವಲ್ಪ, ಯಾಕಂತಂದರೆ ಶೇಡ್ ಮಿಕ್ಸ್ ಆಗಬಾರ್ದಲ್ವಾ, ಈ ಒಂದು ಶೇಡು ಮತ್ತೆ ನಾವು ಫೌಂಡೇಶನ್ ಶೇಡ್ ಹಾಕ್ತೀವಲ್ಲ ಆ ಒಂದು ಶೇಡು ಮಿಕ್ಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ತುಂಬ ಕಡಿಮೆ, ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಕಡಿಮೆ ತಗೊಳ್ಬೇಕು ಅಂತ. ನಾನು PAC ಅವ್ರದ್ದು ಆ್ಯಂಟಿ ಶೈನ್ ಟ್ರಾನ್ಸ್ಲೂಷೆಂಟ್ ಪೌಡರ್ನ ತಗೊಳ್ತಾ ಇದ್ದೀನಿ. ಇದೆಲ್ಲ ನಿಮಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ವಾಟರ್ ಪ್ರೂಫ್ ಮೇಕಪ್ ಎಲ್ಲ ಸ್ವೆಟ್ ಪ್ರೂಫ್ ಮಾಡಬೇಕು, ಟ್ರಾನ್ಸ್ಫರ್ ಪ್ರೂಫ್ ಮಾಡಬೇಕು ಅಂತಂದರೆ ಈ ಒಂದು ಪೌಡರ್ನ ನೀವು ಬೈ ಮಾಡಿ. ಇಲ್ಲ ನಮ್ಗೆ ಇನ್ನೂ ಸ್ವಲ್ಪ ಕಡಿಮೆ ಬಜೆಟಲ್ಲಿ ಅಂತಂದರೆ ಇನ್ಸೈಟ್ ಅವ್ರದ್ದು ಇದೆ, ನಾನು ಎರಡೂ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ನೀವು ನೋಡಿ, ನಾನು ಜಸ್ಟ್ ಈ ಒಂದು ಮೇಲ್ಗಡೆ ಕ್ಯಾಪಲ್ಲಿ ಇರುತ್ತಲ್ವ ಆ ಒಂದು ಪೌಡರ್ನೇ ತಗೊಂಡು ಅದನ್ನು ಡಸ್ಟ್ ಮಾಡಿ ಸ್ವಲ್ಪ ಇಷ್ಟೇ ನೋಡಿ, ನಾನು ಹಚ್ಚಲೋ ಬೇಡವೋ ಅಷ್ಟೇ ಹಚ್ತಿರೋದು. ನಾನು ಹಚ್ತಿರೋದೇ ಗೊತ್ತಾಗ್ತಾ ಇಲ್ಲ. ಇಷ್ಟು ಹಚ್ಚಿ ಬಿಟ್ಬಿಡಿ. ಓಕೆ, ಈಗ ಫೌಂಡೇಶನ್ ಚೂಸ್ ಮಾಡುವಂಥ ಟೈಮು. ಈಗ ನಾನು ಕಣ್ಣತ್ರನೂ ಅಷ್ಟೇ, ನೀವು ಇಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆ ಅಂತ ಜಾಸ್ತಿ ಅಂತಂದರೆ ನೀವು ಕಣ್ಣತ್ರನೂ ಹಾಕ್ಬೋದು. ಇಲ್ಲ ಫೌಂಡೇಶನ್ ಶೇಡ್ ಇದು ತಿಕ್ ಕನ್ಸಿಸ್ಟೆನ್ಸಿ ಇರೋದ್ರಿಂದ ಆರಾಮ್ಸೆ ಕಣ್ಣತ್ರ ಹೈಡ್ ಆಗುತ್ತೆ. ಸೊ ಹಾಕಿಲ್ಲ ಅಂದರೂ ನಡೆಯುತ್ತೆ. ಆದಷ್ಟು ನಾವು ಕಡಿಮೆ ಲೇಯರ್ಸ್ನ ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡಬೇಕು. ಓಕೆನಾ? ಈಗ ಪೌಡರ್ ಹಾಕಿರೋದನ್ನೆಲ್ಲ ಒಂದ್ಸರಿ ನೀಟಾಗಿ ಡಸ್ಟ್ ಮಾಡ್ಕೊಂಬಿಡಿ. ಇವಾಗ ನನ್ನ ಶೇಡ್ನ ಚೂಸ್ ಮಾಡಬೇಕಾಗತ್ತೆ. ಈಗ ಈ ಒಂದು ಶೇಡು ಆ್ಯಕ್ಚುಲಿ ನನ್ನ ಶೇಡು ಇಲ್ಲಿ ನೋಡಿ ನನಗೆ ಲೈಟ್ ಆಯ್ತಲ್ವಾ. ಸೊ ಅದಕ್ಕೋಸ್ಕರ ನಾನು
ಇದರಲ್ಲೇ ಒಂದು ಡಾರ್ಕ್ ಶೇಡ್ನ ತಗೊಳ್ತಾ ಇದ್ದೀನಿ. ಅದು ಲೈಟ್ ಆಗಿರೋದ್ರಿಂದ ಇದರಲ್ಲೇ ನಾನು ಒಂದು ಡಾರ್ಕ್ ಶೇಡ್ನ ತಗೊಳ್ತಾ ಇದ್ದೀನಿ. ನೀವು ಇಲ್ಲಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಳ್ಳೋದಕ್ಕೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಇದೆಲ್ಲ ನಾನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೇ ಹಿಂಗಾಗಿರೋದು. ಓಕೆನಾ? ಈಗ ನಾನು ಸ್ವಲ್ಪ ಡಾರ್ಕ್ ಶೇಡ್ನ ತಗೊಂಡು ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡಿ ಈಗ ಚೆಕ್ ಮಾಡೋಣ. ನನ್ನ ಶೇಡ್ಗೆ ಇನ್ನೂ ಲೈಟ್ ಆಯ್ತಲ್ಲ, ನಾನು ಚೂರು ಡಾರ್ಕ್ ತಗೊಳ್ಳೋಣ. ಈಗ ಮಿಕ್ಸ್ ಮಾಡಿದ್ಮೇಲೆ ನಾನು ಜಸ್ಟ್ 2 ಡ್ರಾಪ್ ಹಾಕ್ತಾ ಇದ್ದೀನಿ. ಯಾಕಂತಂದರೆ ಸ್ವಲ್ಪ ನಾನು ಜಾಸ್ತಿ ತೊಗೊಂಡಿದ್ದೀನಿ, ತುಂಬ ಜಾಸ್ತಿನೂ ಹಾಕಬಾರ್ದು ಗ್ರಿಪ್ ಪ್ರೈಮರು, ಆವಾಗ ಫೌಂಡೇಶನ್ ಬ್ಲ್ಯಾಕ್ ಆಗಿಬಿಡತ್ತೆ. ಆದಷ್ಟು ನೀವು ಫೇಸ್ಗೆಲ್ಲ ಅಪ್ಲೈ ಮಾಡುವಾಗ 2 ಡ್ರಾಪ್ಸ್ ಸಾಕು. ನೀವು ಜಸ್ಟ್ ನಾನು ಇಲ್ಲಿ ಡಾರ್ಕ್ ಸ್ಪಾಟ್ಸ್ ಅಪ್ಲೈ ಮಾಡೋದಕ್ಕೆ ಕಮ್ಮಿ ತೊಗೊಂಡಿದ್ನಲ್ವಾ, ಅದಕ್ಕೆ ನಾನು ಜಸ್ಟ್ ಒಂದು 3/4 ಡ್ರಾಪ್ ಅಂದ್ಕೊಳ್ಳಿ, 1 ಡ್ರಾಪು ನೀಟಾಗಿ ನಾನು ಹಾಕಿಲ್ಲ, ಅಷ್ಟನ್ನು ಹಾಕಿದ್ದೀನಿ. ಈಗ ಫೌಂಡೇಶನ್ ಚೆಕ್ ಮಾಡೋಣ. ನೋಡಿ, ಇದು ನನ್ನ ಪರ್ಫೆಕ್ಟ್ ಶೇಡ್. ಓಕೆನಾ? ಈಗ ನೀಟಾಗಿ ನೋಡಿ, ನಾನಿಲ್ಲಿ ನನ್ನ ಶೇಡ್ ಬಂದಿದೆ. ಫಸ್ಟ್ ಈ ರೀತಿ ಬ್ರಷಲ್ಲಿ ತಗೊಳ್ಳಿ, ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಬಂದು ಒಂದು ಕಡೆಯಿಂದ ನೀಟಾಗಿ ನೋಡಿ ನಾನು ಯಾವ ರೀತಿ ಬ್ಲೆಂಡ್ ಮಾಡ್ತಾ ಇದ್ದೀನಿ ಅದೇ ರೀತಿ ಬ್ಲೆಂಡ್ ಮಾಡಿ. ತುಂಬ ಕಡಿಮೆ ಪ್ರಾಡಕ್ಟಲ್ಲೇ ನಿಮಗೆ ಕವರ್ ಆಗಿಬಿಡತ್ತೆ. ನಾನು ಅಂಡರ್ ಐ ಕೆಳಗೆ ಹಾಕ್ತಾ ಇಲ್ಲ, ಹೈಲೈಟ್ ಮಾಡೋದಕ್ಕೆ ನಾನು ಅಲ್ಲಿ ಲೈಟ್ ಶೇಡ್ ಹಾಕೋದಕ್ಕೆ ಬಿಟ್ಟಿದ್ದೀನಿ. ಇವಾಗ ಇದು ಹಾಕಿದ್ರೆ 3 ಲೇಯರ್ಸ್ ಆಗಿಬಿಡತ್ತೆ, ಕೇಕೆ ಆಗೋ ಚಾನ್ಸಸ್ ಇರುತ್ತೆ. ಲೇಯರ್ಸ್ನ ಆದಷ್ಟು ಕಡಿಮೆ ಮಾಡಿ. ನೋಡಿ, ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದು ನಾನು ಫೌಂಡೇಶನ್ನು, ಫೇಸ್ ಎಲ್ಲ ಕವರ್ ಆಗೋಯ್ತು. ಗ್ರಿಪ್ ಪ್ರೈಮರ್ನ ನೀವು ಇನ್ನೂ ಒಂಥರ ಯೂಸ್ ಮಾಡ್ಬೋದು. ಆಯಿಲಿ ಸ್ಕಿನ್ ಅವರು ಈ ರೀತಿ ಯೂಸ್ ಮಾಡಿ, ಡ್ರೈ ಸ್ಕಿನ್ ಅವರು ನೀವು ಪ್ರೈಮರ್ ಹಾಕ್ತಿರಲ್ವಾ, ಸೊ ನೀವು ನಿಮ್ಗೇನಾದರೂ ಪೋರ್ಸ್ ಇಲ್ಲ, ಇವಾಗ ಆಲ್ಮೋಸ್ಟು ಡ್ರೈ ಸ್ಕಿನ್ ಅವ್ರಿಗೆ ಪಿಂಪಲ್ಸ್ ಏನೂ ಇರಲ್ಲ, ಪೋರ್ಸು ಕೂಡ ಕಡಿಮೆ ಇರುತ್ತೆ, ಅವರು ನೀವು ಪ್ರೈಮರ್ ಬದಲು ಈ ಒಂದು ಗ್ರಿಪ್ ಪ್ರೈಮರ್ನೇ ನೀವು ಸೆರಮ್ ಯೂಸ್ ಮಾಡ್ತಿರಲ್ಲ ಆ ರೀತಿ ತೊಗೊಂಡು ಫುಲ್ ಫೇಸ್ಗೆ ಅಪ್ಲೈ ಮಾಡಿ 1-2 ಮಿನಿಟ್ಸ್ ಬಿಟ್ಟು ಆಮೇಲೆ ಮತ್ತೆ ನೀವು ಇವಾಗ ನಾವೇನು ಮಾಡ್ತಿದ್ದೀನಿ ಸೇಮ್ ಪ್ರೊಸೀಜರ್ನ ನೀವು ಕಂಟಿನ್ಯೂ ಮಾಡ್ಬೋದು. ಆವಾಗ ನಿಮಗೆ ಹೈಡ್ರೇಟ್ ಆಗಿ ಅನಿಸುತ್ತೆ, ಬ್ಲೆಂಡ್ ಕೂಡ ನೀಟಾಗಿ ಆಗುತ್ತೆ. ಈ ಒಂದು ಪ್ರಾಡಕ್ಟ್ನ ನೀವೇನಾದರೂ ಡ್ರೈ ಸ್ಕಿನ್ ಅವ್ರು ಯೂಸ್ ಮಾಡಬೇಕು ಅಂತಂದರೆ, ಆಯಿಲಿ ಸ್ಕಿನ್ ಅವರು ಬೇಡ, ಆಲ್ರೆಡಿ ನಿಮ್ಮ ಫೇಸಲ್ಲೇ ಆಯಿಲ್ ಬರುತ್ತೆ, ಸೊ ಅದಕ್ಕೋಸ್ಕರ ನೀವು ಆಯಿಲ್ ಕಂಟ್ರೋಲ್ ಮಾಡೋದಕ್ಕೇ ನೀವು ಸ್ಕಿನ್ ಪ್ರೆಪ್ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನೀವು ಈ ಒಂದು ಪ್ರಾಡಕ್ಟಿಗೆ ಮಾತ್ರ, ಪ್ರಾಡಕ್ಟ್ ಬ್ಲೆಂಡ್ ಮಾಡೋವಾಗ ಮಾತ್ರ ಹಾಕ್ಕೊಳ್ಳಿ. ಓಕೆ, ಈಗ ನಿಮಗೆ ಅರ್ಥ ಆಗಿರುತ್ತೆ ಡ್ರೈ ಸ್ಕಿನ್ ಅವರು ಯಾವ ಟೆಕ್ನಿಕ್ಸ್ನ ಯೂಸ್ ಮಾಡಬೇಕು, ಆಯಿಲಿ ಸ್ಕಿನ್ ಅವರು ಯಾವ ಟೆಕ್ನಿಕ್ಸ್ನ ಯೂಸ್ ಮಾಡಬೇಕು ಅಂತ. ಓಕೆನಾ? ಪ್ರಾಡಕ್ಟ್ ಒಂದೇ, ಟೆಕ್ನಿಕ್ಸ್ ಮಾತ್ರ ತುಂಬ ಚಿಕ್ಕ ಚಿಕ್ಕ ಟೆಕ್ನಿಕ್ಸ್ ಇರುತ್ತೆ, ಅದೇನು ತುಂಬ ದೊಡ್ಡದಿರಲ್ಲ, ಅದನ್ನು ತಿಳ್ಕೊಂಡು ಮಾಡಬೇಕಷ್ಟೆ. ಬ್ಲೆಂಡಿಂಗ್ ನೀಟಾಗಿ ಮಾಡಿ, ಸ್ವಲ್ಪ ಟೈಮ್ ತೊಗೊಂಡು ಮಾಡಿ ಈ ಒಂದು ಪ್ರಾಡಕ್ಟ್ನ, ಆವಾಗಷ್ಟೇ ನಿಮಗೆ ಚೆನ್ನಾಗಿ ಫ್ಲಾಲೆಸ್ ಬರುತ್ತೆ. ಇಲ್ಲ ಅಂತಂದರೆ ಇದು ತಿಕ್ಕಿರೋದ್ರಿಂದ ನಿಮಗೆ ಅಲ್ಲಲ್ಲೇ ಉಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ನಾವು ಗ್ರಿಪ್ ಪ್ರೈಮರ್ ಹಾಕಿದ್ಮೇಲೆ ನೀಟಾಗಿ ಬ್ಲೆಂಡ್ ಆಗುತ್ತೆ, ನಾವು ಆರಾಮ್ಸೆ ಕಮ್ಮಿ ಫೌಂಡೇಶನಲ್ಲೇ ನೀಟಾಗಿ ಬ್ಲೆಂಡ್ ಮಾಡ್ಬೋದು. ನೋಡಿದ್ರಾ ಎಷ್ಟು ನೀಟಾಗಿ ಬ್ಲೆಂಡ್ ಆಯಿತು ಅಂತ. ಈಗ ನಾನು ಹೈಲೈಟ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಹೈಲೈಟ್ ಮಾಡೋದಕ್ಕೆ ಇವಾಗ ನನ್ನ ಶೇಡ್ಗಿಂತ 2 ಶೇಡ್ ಲೈಟರ್ ಶೇಡ್ನ ತೊಗೊಳ್ತಾ ಇದ್ದೀನಿ. ಸೇಮ್ ಇದೇ ಪ್ಯಾಲೆಟ್, ನಾನು ಯಾವುದು ತೊಗೊತಾ ಇಲ್ಲ ಬೇರೆ. ನನ್ನ ಶೇಡ್ಗಿಂತ 2 ಶೇಡ್ ಲೈಟರ್ ಶೇಡ್. ನಾನು ಇದಕ್ಕೂ ಕೂಡ ಅಷ್ಟೇ ಸ್ವಲ್ಪನೇ ಗ್ರಿಪ್ ಪ್ರೈಮರ್ ಹಾಕ್ಕೊಳ್ತಾ ಇದ್ದೀನಿ. ಗ್ರಿಪ್ ಪ್ರೈಮರ್ನ ಹಾಕೇನೆ ಯೂಸ್ ಮಾಡಬೇಕು, ಇಲ್ಲ ಅಂತಂದರೆ ನಿಮಗೆ ಬ್ಲೆಂಡ್ ಆಗೋದಿಲ್ಲ. ನಾನು ಹೈಲೈಟ್ ಮಾಡೋದಕ್ಕೆ ಯಾವ ಕನ್ಸೀಲರ್ನ ತೊಗೊಳ್ತಾ ಇದ್ದೀನಿ ಅದೇ ಕನ್ಸೀಲರ್ನ ಕೂಡ ನಾನು ಐ ಮೇಕಪ್ ಮಾಡೋದಕ್ಕೆ ನಾನು ಇಲ್ಲಿ ಐ ಮೇಲೆ ಹಾಕೋದಕ್ಕೆ ತೊಗೊಳ್ತಾ ಇದ್ದೀನಿ. ಎರಡಕ್ಕೂ ಸೇರಿ ನಾನು ಒಂದೇ ಸರಿ ಗ್ರಿಪ್ ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಇದು ನನ್ನ ಶೇಡ್ಗಿಂತ 2 ಶೇಡ್ ಲೈಟರ್ ಶೇಡ್ ಇದೆ. ನಾನು ಕೈಯಲ್ಲೇ ಹಾಕ್ತಾ ಇದ್ದೀನಿ. ಫಸ್ಟ್ ಕೈಯಲ್ಲಿ ನಾನು ಹೆಂಗೆ ಅಪ್ಲೈ ಮಾಡ್ತಿದ್ದೀನಿ, ಹೇಗೆ ಡ್ಯಾಬ್ ಮಾಡ್ತಾಯಿದ್ದೀನಿ, ಇದನ್ನು ನೀಟಾಗಿ ನೋಡಿ ಈ ಟೆಕ್ನಿಕ್ಸ್ನ ಯೂಸ್ ಮಾಡಿ. ಫಸ್ಟ್ ಈ ರೀತಿ ಮಾಡಿಬಿಟ್ಟು ಅಂಡರ್ ಐಯಲ್ಲಿ ಮತ್ತೆ ಬ್ರಷ್ ತಗೊಂಡು ನೀಟಾಗಿ ಬ್ಲೆಂಡ್ ಮಾಡಿ.
ಸೇಮ್ ಇಲ್ಲೂ ಕೂಡ ಫಸ್ಟು ಕೈಯಲ್ಲಿ ನೀವು ಹಿಂಗೆ ಮಾಡಿ ಆಮೇಲೆ ಬ್ರಷಲ್ಲಿ ಟಚಪ್ ಮಾಡ್ಕೊಳ್ಳಿ. ನೀಟಾಗಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕವರ್ ಆಗಿದೆ ಅಂತ. ಇದನ್ನೇ ಇಲ್ಲಿ ಮೇಲುಗಡೆ ಸೇಮ್ ಇಲ್ಲೂ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಅಪ್ಲೈ ಮಾಡಿ ಆಮೇಲೆ ನೀಟಾಗಿ ಬ್ಲೆಂಡಿಂಗ್ ಬ್ರಷಲ್ಲಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೇಮ್ ಇಲ್ಲೂ ಕೂಡ ಬೆರಳಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಆಮೇಲೆ ಬ್ಲೆಂಡಿಂಗ್ ಬ್ರಷ್ ತಗೊಂಡು ಬ್ಲೆಂಡ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿದೆ ಅಂತ. ಬ್ಲೆಂಡಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಚಿಕ್ಕ ಚಿಕ್ಕ ಜಾಗನೂ ನೀಟಾಗಿ ನೋಡಿ ಬ್ಲೆಂಡ್ ಮಾಡಿ. ಈಗ ಅಂಡರ್ ಐ ಕೆಳಗೆ ನಾನು ಫಸ್ಟು ಲೂಸ್ ಪೌಡರ್ನ ಅಪ್ಲೈ ಮಾಡಿಬಿಡ್ತೀನಿ. ಇಲ್ಲ ಅಂತಂದರೆ ಕ್ರೀಸ್ ಫಾರ್ಮ್ ಆಗುತ್ತೆ. ತುಂಬ ಟೈಮ್ ಬಿಡಬೇಡಿ. ಸೇಮ್ ಪೌಡರ್ PSC ಇದು. ಈ ಒಂದು ಪೌಡರ್ನ ತಗೊಂಡು ಫಸ್ಟು ಕೈ ಮೇಲೆ ಅಪ್ಲೈ ಮಾಡಿ ಈಗ ಮತ್ತೆ ನಾನು ಇನ್ನೊಂದು ಸರಿ ಬ್ಲೆಂಡ್ ಮಾಡಿ ಮತ್ತೆ ಅಪ್ಲೈ ಮಾಡ್ತಾಯಿದ್ದೀನಿ. ಡೈರೆಕ್ಟ್ ಪೌಡರ್ನ ಅಪ್ಲೈ ಮಾಡಬೇಡಿ. ಫಸ್ಟ್ ಸ್ಕಿನ್ ಮೇಲೆ ಈ ರೀತಿ ಮಾಡಿ ಆಮೇಲೆ ಅಪ್ಲೈ ಮಾಡಿ. ನೆಕ್ಸ್ಟ್ ಸೇಮ್ ಒಂದು ಸರಿ ಟಚಪ್ ಮಾಡಿ ಬ್ಲೆಂಡ್ ಮಾಡಿ ಆಮೇಲೆ ಲೂಸ್ ಪೌಡರ್ ನೀಟಾಗಿ ಯಾವುದೇ ರೀತಿ ಕ್ರೀಸ್ ಲೈನು ಕ್ರಿಯೇಟ್ ಆಗೋದಿಲ್ಲ. ಈಗ ನಾನು ಅಪ್ಲೈ ಮಾಡಿ ಹಾಗೆ ಬಿಡ್ತೀನಿ. ಈಗಲೇ ಡಸ್ಟ್ ಔಟ್ ಮಾಡೋದಿಲ್ಲ. ಅಪ್ಲೈ ಮಾಡಿ ಹಾಗೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ಡಸ್ಟ್ ಔಟ್ ಮಾಡ್ತೀನಿ. ಓಕೆನಾ? ಈಗ ಐ ಮೇಕಪ್ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಇವಾಗ ನಾವು ಐ ಮೇಲೂ ಅಷ್ಟೇ ಅಪ್ಲೈ ಮಾಡಿದ್ದೀವಲ್ಲ ಕ್ರೀಮ್ ಪ್ರಾಡಕ್ಟು. ಈಗ ಪೌಡರ್ ಪ್ರಾಡಕ್ಟ್ ನಾವೆಲ್ಲೇ ಕ್ರೀಮ್ ಪ್ರಾಡಕ್ಟ್ ಯೂಸ್ ಮಾಡಿದ್ರು ಅಲ್ಲಿ ಪೌಡರ್ ಪ್ರಾಡಕ್ಟ್ ಯೂಸ್ ಮಾಡಲೇಬೇಕು ಅದನ್ನು ಸೆಟ್ ಮಾಡೋದಕ್ಕೆ. ಓಕೆನಾ? ಇನ್ನೂ ಒಬ್ಬರು ಕಮೆಂಟ್ ಮಾಡಿದರು, ನೀವು ಯಾಕೆ ನಿಮ್ಮ ಮೇಕಪ್ಸಲ್ಲಿ ಕಾಂಪ್ಯಾಕ್ಟ್ ಯೂಸ್ ಮಾಡಲ್ಲ ಅಂತ. ಕಾಂಪ್ಯಾಕ್ಟ್ನ ಯಾವಾಗ ಯೂಸ್ ಮಾಡಬೇಕು ಕಾಂಪ್ಯಾಕ್ಟ್ ಪೌಡರ್ನ ಅಂತಂದರೆ, ಈಗ ನೀವು ಮೇಕಪ್ ಮಾಡಿ ಕಳಿಸಿರ್ತೀರ, ಸ್ವಲ್ಪ ಹೊತ್ತಿಗೆ ಟಚಪ್ ಬೇಕಾಗತ್ತೆ. ಟಚಪ್ ಬೇಕು ಅಂತ ಅಂದರೆ ಆಗ ನೀವು ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡಬೇಕು. ಅದು ಕವರೇಜ್ ಬರುತ್ತೆ. ಈಗ ಏನಾಗುತ್ತೆ ಅಂತಂದರೆ ಕಾಂಪ್ಯಾಕ್ಟ್ ಪೌಡರ್ನ ನೀವು ಜಾಸ್ತಿ ಯೂಸ್ ಮಾಡೋದ್ರಿಂದ ನಿಮಗೆ ಮೇಕಪ್ ಟ್ರಾನ್ಸ್ಫರ್ ಪ್ರೂಫ್ ಆಗೋದಿಲ್ಲ. ಅದು ಟ್ರಾನ್ಸ್ಫರ್ ಆಗಿಬಿಡತ್ತೆ. ಸೊ ನೀವು ಲೂಸ್ ಪೌಡರ್ ಯೂಸ್ ಮಾಡೋದೇ ಬೆಟರು. ಲೈಟ್ ವೆಯ್ಟ್ ಆಗಿರುತ್ತೆ ಮತ್ತು ಅದು ಲಾಂಗ್ ಲಾಸ್ಟಿಂಗ್ ಕೊಡುತ್ತೆ. ನೀವು ಕಾಂಪ್ಯಾಕ್ಟ್ ಕವರೇಜ್ಗೋಸ್ಕರ ಯೂಸ್ ಮಾಡಬೇಕಷ್ಟೆ. ಈಗ ಪೌಡರ್ನೆಲ್ಲ ಡಸ್ಟ್ ಔಟ್ ಮಾಡೋಣ ನೀಟಾಗಿ. ನಾನೊಂದು ಸಿಂಪಲ್ ಐ ಮೇಕಪ್ ಲುಕ್ ಮಾಡ್ತೀನಿ ಇವತ್ತು. ತುಂಬ ಹೆವಿ ಮಾಡೋದಿಲ್ಲ. ನಿಮ್ಗೆ ಐ ಮೇಕಪ್ ಲುಕ್ಸ್ ಏನಾದರೂ ಕಲಿಬೇಕು ಅಂತಂದರೆ ಲಾಸ್ಟ್ ಪ್ರೀವಿಯಸ್ ವಿಡಿಯೋಸ್ನ ನೋಡಿ, ನಿಮಗೆ ಡೀಟೈಲಾಗಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ? ಈಗ ನಾನು ಸಿಂಪಲಾಗಿ ಬೇಗ ಆಗುವಂಥ ಒಂದು ಐ ಲುಕ್ ಮಾಡ್ತೀನಿ. ಈಗ ನಾನು ನ್ಯೂಡ್ ಶೇಡಲ್ಲೇ ಈಗ ಈ ಒಂದು ಪ್ಯಾಲೆಟಲ್ಲಿ ನಾನು ಈ ಒಂದು ಲೈಟ್ ಶೇಡ್ ತೊಗೊಳ್ತೀನಿ. ತುಂಬ ಲೈಟು ಮತ್ತು ಇವೆರಡು ಮಿಕ್ಸ್ ಮಾಡಿಕೊಂಡು ನಾನು ಜಸ್ಟ್ ಒಂದೇ ಸರಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಬೇಗ ಆಗಬೇಕು ಅಂತ ಒಂದೇ ಶೇಡ್ನ ಯಾವತ್ತೂ ಯೂಸ್ ಮಾಡಬೇಡಿ. ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಳ್ಳಿ, ಆಗಲೇ ಐ ಮೇಕಪ್ ತುಂಬ ಚೆನ್ನಾಗಿ ಬರೋದು. ನೋಡಿ ನಾನು ತುಂಬ ಫಾಸ್ಟಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಟೈಮ್ ಇಲ್ಲ ಅಂತಂದರೆ ನೀವು ಈ ಒಂದು ಮೆಥಡ್ನ ಯೂಸ್ ಮಾಡ್ಬೋದು. ತುಂಬ ಕಡಿಮೆ ಟೈಮ್ ಇರುತ್ತೆ ಮೇಕಪ್ಗೆ. ಆವಾಗ ನಿಮಗೆ ಬ್ಲೆಂಡ್ ಮಾಡೋಕ್ಕೆ ಟೈಮ್ ಇರಲ್ಲ. ಆಗ 2 ಶೇಡ್ನ ಒಂದೇ ಸರಿ ತಗೊಂಡು ಡಸ್ಟ್ ಔಟ್ ಮಾಡಿಬಿಟ್ಟು ಫಸ್ಟ್ ಹಿಂಗೆ ಹಾಕಿ ಸರ್ಕ್ಯುಲರ್ ಮೋಷನಲ್ಲಿ ಬ್ಲೆಂಡ್ ಮಾಡಿ.
ಬ್ಲೆಂಡಿಂಗ್ ಮಾತ್ರ ತುಂಬ ಚೆನ್ನಾಗಿ ಮಾಡಿ. ನೀವು ಯಾವ ಶೇಡ್ ಆದರೂ ತೊಗೊಳ್ಳಿ, ಬ್ಲೆಂಡಿಂಗ್ ತುಂಬ 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 ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಚೆನ್ನಾಗಿ ಕಾಣಲ್ಲ. ಓಕೆ, ಈಗ ನೀಟಾಗಿ ಬ್ಲೆಂಡ್ ಆಗಿದೆ. ಈಗ ನಾನು ಒಂದು ಶಿಮ್ಮರ್ ಶೇಡ್ನ ತಗೊಂಡು, ಎನಿ ಶಿಮ್ಮರ್ ಶೇಡ್ ಇದೆ ಅಂತಲ್ಲ, ಇಲ್ಲಿ ಸೆಂಟರಲ್ಲಿ ಇದೊಂದು ಶಿಮ್ಮರ್ ಶೇಡ್ ಇದೆ. ಈ ಒಂದು ಶೇಡ್ನ ಐ ಶ್ಯಾಡೋ ಬ್ರಷಲ್ಲಿ ತಗೊಂಡು ನಾನು ಸೆಂಟರಲ್ಲಿ ಐಲಿಡ್ ಇದೆಯಲ್ಲ, ಐಬಾಲ್ಸ್ ಇದೆಯಲ್ಲ, ಅಲ್ಲಿ ಸೆಂಟರಲ್ಲಿ ಜಸ್ಟ್ ಈ ರೀತಿ ಟ್ಯಾಪ್ ಮಾಡ್ತಾಯಿದ್ದೀನಿ. ನಾನು ಯಾವ ರೀತಿ ಅಪ್ಲೈ ಮಾಡ್ತಾಯಿದ್ದೀನಿ ಅನ್ನೋದನ್ನು ನೀವು ಗಮನ ಇಟ್ಟು ನೋಡ್ಕೊಳ್ಳಿ. ಪ್ರಾಡಕ್ಟ್ನೇ ಜಾಸ್ತಿ ಗಮನ ಇಡಬೇಡಿ. ಪ್ರಾಡಕ್ಟ್ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಟೆಕ್ನಿಕ್ಸ್ನ ಕಲ್ತ್ಕೊಳ್ಳಿ. ಪ್ರಾಡಕ್ಟ್ಸ್ ಅಂತೂ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನಿಮ್ಗೆ ಆರಾಮಾಗಿ ಸಿಗುತ್ತೆ. ಫಸ್ಟ್ ನಾನು ಹೇಳುವಂಥ ಟೆಕ್ನಿಕ್ಸು, ನಾನು ಹೇಳುವಂಥ ಪಾಯಿಂಟ್ಸು, ಯಾವ ಸ್ಕಿನ್ಗೆ ಯಾವ ಥರ ಯೂಸ್ ಮಾಡಬೇಕು, ಯಾವ ಕನ್ಸಿಸ್ಟೆನ್ಸಿಲಿ ಯೂಸ್ ಮಾಡಬೇಕು, ಇದನ್ನು ನೀವು ತಿಳ್ಕೊಳ್ಳಿ. ಪ್ರಾಡಕ್ಟು ಡಿಸ್ಕ್ರಿಪ್ಷನಲ್ಲಂತೂ 100% ಇರುತ್ತೆ, ನಿಮಗೆ ಸಿಗುತ್ತೆ. ಹೋಗ್ತಾ ಹೋಗ್ತಾ ನಿಮಗೆ ನಾಲೆಡ್ಜ್ ಸಿಕ್ಬಿಡುತ್ತೆ. ಓಕೆನಾ? ನೀವೇನು ಮಾಡ್ತೀರಾ ಅಂತಂದರೆ ಬರೀ ಪ್ರಾಡಕ್ಟೇ ನೋಡ್ತಾ ಇರ್ತೀರಾ, ನಾನು ಹೇಳುವಂಥದ್ದನ್ನು ಗಮನ ಇಟ್ಕೊಳ್ಳಲ್ಲ. ಸೊ ಆ ರೀತಿ ಬೇಡ. ಬ್ರಷ್ ನಾನು ಯಾವ ರೀತಿ ಯೂಸ್ ಮಾಡ್ತೀನಿ, ಯಾವ ಆ್ಯಂಗಲಲ್ಲಿ ಇಟ್ಕೊತಾ ಇದ್ದೀನಿ, ಟ್ಯಾಪ್ ಮಾಡ್ತಿದ್ದೀನ, ರಬ್ ಮಾಡ್ತಿದ್ದೀನ, ಇದನ್ನು ನೀವು ನೋಡ್ಕೊಳ್ಬೇಕಾಗತ್ತೆ. ಓಕೆನಾ? ಈ ಒಂದು ಸಿಂಪಲ್ ಲುಕ್ ನೀವು ಬ್ರೈಡ್ಸ್ಗೂ ಕೂಡ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಬೇಗ ಆಗೋಗುತ್ತೆ. ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಬ್ರೈಡಲ್ ಮೇಕಪ್ಪೇ. ಡರ್ಮಾದಲ್ಲಿ ಬ್ರೈಡಲ್ಗೂ ಕೂಡ ಮೇಕಪ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್. ಈಗ ಜಸ್ಟ್ ಈ ಒಂದು ಬ್ರಷಲ್ಲಿ ಒಂದ್ಸರಿ ಟಚ್ ಅಪ್ ಕೊಟ್ಕೊಳ್ತಾ ಇದ್ದೀನಿ. ಶಿಮ್ಮರ್ ಇರೋ ಹತ್ರ ಬ್ಲೆಂಡ್ ಮಾಡ್ತಾ ಇಲ್ಲ, ಎಲ್ಲಿ ಶಿಮ್ಮರ್ ಇಲ್ಲ ಅಲ್ಲಿ ಮಾತ್ರ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಓಕೆ, ಈಗ ನಾನು ಕ್ವಿಕ್ಕಾಗಿ ಒಂದು ಐಲೈನರ್ ಹಾಕ್ಕೊಂಡ್ಬಿಡ್ತೀನಿ. ತುಂಬ 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 ಕ್ವಿಕ್ಕಾಗಿ ಮಾಡ್ತಾಯಿದ್ದೀನಿ ಐ ಮೇಕಪ್ಪು. ನೀವು ಡೀಟೈಲಾಗಿ ಬೇಕು ಅಂತಂದರೆ ಪ್ರೀವಿಯಸ್ ವೀಡಿಯೋಸಲ್ಲಿ ಡೀಟೈಲಾಗಿ ನಾನು ಈ ಮೇಕಪ್ಗೆ ಅಂತಲೇ ಒಂದು ಫುಲ್ ಕ್ಲಾಸಸ್ನ ತೊಗೊಂಡು ಮಾಡಿದ್ದೀನಿ, ಚೆಕ್ ಮಾಡಿ ನೋಡಿ. ನಾನು ಸೆಂಟರಿಂದ ತೊಗೊಳ್ತಾ ಇದ್ದೀನಿ ಫಸ್ಟು, ಆಮೇಲೆ ಜೋಡಿಸ್ಕೊಳ್ತೀನಿ. ಓಕೆನಾ? ನಾನು ಮೆಬಿಲಿನ್ ಅವ್ರದ್ದು ಐಲೈನರ್ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ನೀವು ಇದನ್ನೇ ತಗೊಳ್ಳಿ, ಅಷ್ಟು ಚೆನ್ನಾಗಿದೆ. ಟ್ರಾನ್ಸ್ಫರ್ ಪ್ರೂಫ್, ವಾಟರ್ ಪ್ರೂಫ್, ಲಾಂಗ್ ಸ್ಟೇ ಎಲ್ಲ ಇರುತ್ತೆ. ಈಗ ಐಲೈನರ್ ಹಾಕಿದ್ದೀನಿ. ಈಗ ಒಂದು ಕ್ವಿಕ್ಕಾಗಿ ಮಸ್ಕರ ಹಾಕ್ಕೊತಾ ಇದ್ದೀನಿ. ಇದು ಕೂಡ ಅಷ್ಟೇ ಮೆಬಿಲಿನ್ ಅವ್ರದ್ದೇ ಮಸ್ಕರ, ತುಂಬ ಚೆನ್ನಾಗಿದೆ. ಡಿಸ್ಕ್ರಿಪ್ಷನಲ್ಲಿ ಪ್ರತಿಯೊಂದು ಲಿಂಕ್ ಹಾಕಿರ್ತೀನಿ, ಬೇಕು ಅಂತಂದರೆ ಪರ್ಚೇಸ್ ಮಾಡ್ಬೋದು. ನೀವು ಫೇಕ್ ಪ್ರಾಡಕ್ಟ್ಸ್ ಬರುತ್ತೆ, ಯಾವುದೇ ಕಾರಣಕ್ಕೂ ಫೇಕ್ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಬೇಡಿ. ನಾನು ಸರ್ಚ್ ಮಾಡಿಬಿಟ್ಟು ನಾನು ಯೂಸ್ ಮಾಡಿ ನನಗೆ ಓಕೆ ಚೆನ್ನಾಗಿದೆ ಅನಿಸಿರೋ ಪ್ರಾಡಕ್ಟ್ಸ್ನ ಮಾತ್ರ ನಾನು ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕೋದು. ಯಾಕಂತಂದರೆ ನಾನೇ ಆ ರೀತಿ ತುಂಬ ದುಡ್ಡು ವೇಸ್ಟ್ ಮಾಡ್ಕೊಂಡಿದ್ದೀನಿ ಆನ್ಲೈನಲ್ಲಿ. ಕೆಲವೊಂದು ಸರಿ ಫೇಕ್ ಪ್ರಾಡಕ್ಟ್ಸು ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಆ ಲಿಂಕ್ ಚೆಕ್ ಮಾಡಿ ತೊಗೊಳ್ಳಿ, ನಿಮಗೆ ಆ ರೀತಿ ಪ್ರಾಬ್ಲಮ್ಸ್ ಆಗಲ್ಲ. ಓಕೆ, ಮಸ್ಕರ ಹಾಕಿದ್ದೀನಿ. ಈಗ ಕೆಳಗೆ ಕಾಜಲ್ ಕೂಡ ಹಾಕ್ಕೊತಾ ಇದ್ದೀನಿ. ನಾನು ಪ್ರತಿ ವಿಡಿಯೋದಲ್ಲೂ ನಿಮಗೆ ಹೇಳ್ತಾ ಇದ್ದೀನಿ, ನಾನು ಕಾಜಲ್ನ ಯೂಸ್ ಮಾಡಲ್ಲ. ಒಂದು ಐ ಶ್ಯಾಡೋ ಪ್ಯಾಲೆಟಲ್ಲಿರುವಂಥ ಪೌಡರ್ನ ನಾನು ಯೂಸ್ ಮಾಡ್ತಿದ್ದೀನಿ. ಎನಿ ಮೇಕಪ್ ಫಿಕ್ಸರ್ನ ನೀವು ಇಲ್ಲಿಗೆ ಬೇಕಾದ್ರೆ ಹಾಕ್ಬೋದು, ಬ್ರಷಿಗೆ ಬೇಕಾದರೂ ಹಾಕ್ಬೋದು. ನಾನು ಇಲ್ಲಿಗೆ ಹಾಕ್ತಾಯಿದ್ದೀನಿ. ಓಕೆನಾ? ಬ್ರಷಿಗೆ ಬೇಕಾದರೂ ನೀವು ಸ್ಪ್ರೇ ಮಾಡ್ಕೊಳ್ಬೋದು. ಈಗ ಒಂದು ಐಲೈನರ್ ಹಾಕೋದಕ್ಕೆ ಬೆಸ್ಟ್ ಇರುವಂಥ ನೋಡಿ ಈ ರೀತಿ ಚಿಕ್ಕ ಬ್ರಷ್ನ ತೊಗೊತಾ ಇದ್ದೀನಿ. ಕಾಜಲ್ ಹಾಕೋದಕ್ಕೆ ನನಗೆ ಯಾವುದು ಬೆಸ್ಟ್ ಅನಿಸುತ್ತೆ ಅದು. ಈ ರೀತಿ ಚಿಕ್ಕದೊಂದು ಪೆನ್ಸಿಲ್ ಬ್ರಷ್ನ ತಗೊಳ್ಳಿ, ಈ ರೀತಿ ಪ್ರಾಡಕ್ಟ್ನ ತಗೊಳ್ಳಿ, ನೀಟಾಗಿ ವಾಟರ್ ಲೈನ್ ಮೇಲೆ ಅಪ್ಲೈ ಮಾಡ್ಕೊಳ್ಳಿ ಅಷ್ಟೇ. ತುಂಬ ಹಾಕಕ್ಕೆ ಹೋಗ್ತಿಲ್ಲ, ತುಂಬ ಲೈಟಾಗಿ ಯೂಸ್ ಮಾಡ್ತೀನಿ ನಾನು. ತುಂಬ ಹಾಕ್ಬಿಟ್ರೆ ನನಗೆ
ಸ್ಮರ್ಜ್ ಆಗುತ್ತೆ, ಅಲ್ಲಿ ಸ್ಪೇಸ್ ಕಡಿಮೆ ಇದೆ. ಓಕೆನಾ? ನೋಡ್ಕೊಳ್ಳಿ, ಎರಡೂ ಕಡೆ ಸೇಮ್ ಇರೋ ಥರ. ಓಕೆ, ಸಾಕು ನನ್ನ ಪ್ರಕಾರ, ಇಷ್ಟೇ ಸಾಕು. ಈಗ ನಾನು ಫೌಂಡೇಶನ್ನ ಅಪ್ಲೈ ಮಾಡಿ ಬಿಟ್ಟಿದ್ದೀನಿ. ಈಗ ಮತ್ತೆ ಒಂದು ಸರಿ, ಇಲ್ಲೆಲ್ಲೂ ಪೌಡರ್ ಹಾಕಿಲ್ಲ, ಜಸ್ಟ್ ಅಂಡರ್ ಐಯಲ್ಲಿ ಮಾತ್ರ ಹಾಕಿದ್ದೀನಿ. ಮತ್ತೆ ಒಂದು ಸರಿ ಬ್ಲೆಂಡಿಂಗ್ ಬ್ರಷಲ್ಲಿ ತೊಗೊಂಡು ನೀಟಾಗಿ ಈ ರೀತಿ ಫಿನಿಶಿಂಗ್ ಕೊಟ್ಕೊಂಡು ಈಗ ನಾನು ಪೌಡರ್ನ ಅಪ್ಲೈ ಮಾಡ್ತೀನಿ. ನಿಮಗೆ ಕಾಂಟೋರು ಎಲ್ಲ ಬೇಕು ಅಂತಂದರೆ ಕಾಂಟೋರೆಲ್ಲ ಅಪ್ಲೈ ಮಾಡಿ ಆಮೇಲೆ ನೀವು ಪೌಡರ್ನ ಹಾಕ್ಕೊಳ್ಬೋದು. ಈಗ ನಾನು ಕಾಂಟೋರ್ ಏನೂ ಮಾಡ್ತಿಲ್ಲ. ನಿಮ್ಮ ಕಾಂಟೋರ್ ಹೇಗೆ ಮಾಡಬೇಕು ಅಂತ ಏನಾದರೂ ತಿಳ್ಕೊಬೇಕು ಅಂತಂದರೆ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಕಾಂಟೋರ್ ಎಲ್ಲೆಲ್ಲಿ ಮಾಡಬೇಕು ಅಂತಲೇ ತಿಳಿಸ್ಕೊಟ್ಟಿದ್ದೀನಿ. ಈಗ ನಾನು ಕ್ರೀಮ್ ಕಾಂಟೋರ್ ಮಾಡ್ತಿಲ್ಲ, ನಿಮಗೆ ಪೌಡರ್ ಕಾಂಟೋರ್ ತೋರಿಸ್ತೀನಿ ನಾನು. ಫಸ್ಟ್ ಈಗ ಮೇಕಪ್ ಸೆಟ್ ಆಗೋದಕ್ಕೆ ನಾನು ಲೂಸ್ ಪೌಡರ್ನ ತಗೊಂಡು ಎಲ್ಲ ಕಡೆ ಹಾಕ್ಕೊಳ್ತಾ ಇದ್ದೀನಿ. ಕಾಂಪ್ಯಾಕ್ಟ್ ಹಾಕ್ಕೊಳ್ತಿಲ್ಲ. ಕಾಂಪ್ಯಾಕ್ಟ್ ಹಾಕಿದ್ರೆ ನಿಮಗೆ ಇದ್ರ ಮೇಲೆ ಇನ್ನೂ ಒಂದು ಲೇಯರ್ ಬರುತ್ತೆ. ಇನ್ನೂ ಒಂದು ಲೇಯರು ಆಗ ನಿಮಗೆ ಮೇಕಪ್ ಕೇಕಿ ಆಗೋ ಚಾನ್ಸಸ್ ಇರುತ್ತೆ, ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಮೇಕಪ್ಪು. ಸೊ ಅದಕ್ಕೋಸ್ಕರನೇ ನೀವು ಟ್ರಾನ್ಸ್ಲೂಸೆಂಟ್ ಲೂಸ್ ಪೌಡರ್ನ ಯೂಸ್ ಮಾಡಿ. ಇದು ಯಾವುದೇ ರೀತಿ ನಿಮ್ಗೆ ವೈಟ್ ಕಲರ್ ಇದ್ದರೂ ಇದು ಯಾವುದೇ ರೀತಿ ಕಲರ್ ಕೂರಲ್ಲ, ನೀವು ಡಸ್ಟ್ ಮಾಡಿದ್ರೆ ಹೊಟ್ಟೋಗ್ಬಿಡತ್ತೆ. ಓಕೆನಾ? ನೀಟಾಗಿ ಯೂಸ್ ಮಾಡಿ. ಈ ಪೌಡರ್ ತುಂಬ 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 ಇಂಪಾರ್ಟೆಂಟ್ ಆಗುತ್ತೆ ಸ್ವೆಟ್ ಪ್ರೂಫ್ ಮತ್ತು ವಾಟರ್ ಪ್ರೂಫ್ ಆಗೋದಕ್ಕೆ. ನೀವು ಬೇಕಿದ್ರೆ ಕಾಂಪ್ಯಾಕ್ಟ್ ಯೂಸ್ ಮಾಡಿಬಿಟ್ಟು ಟೆಸ್ಟ್ ಮಾಡಿ, ವಾಟರ್ ಪ್ರೂಫ್ ಟೆಸ್ಟ್ ಮಾಡಿ, ನಿಮಗೆ ನೀಟಾಗಿ ಹರ್ಕೊಂಬರುತ್ತೆ. ಆವಾಗ ನಿಮಗೆ ಗೊತ್ತಾಗುತ್ತೆ ಕಾಂಪ್ಯಾಕ್ಟ್ ನಾವು ಯೂಸ್ ಮಾಡಬಾರ್ದು ಜಾಸ್ತಿ ಅಂತ. ಜಸ್ಟ್ ಟಚಪ್ಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಇವಾಗ ಕುಂಕುಮ ಎಲ್ಲ ಇಟ್ಬಿಟ್ಟಿರ್ತಾರೆ, ಕುಂಕುಮನ ನಾವು ಡಸ್ಟ್ ಮಾಡಿಬಿಟ್ಟು, ಕುಂಕುಮ ಅಷ್ಟೇ, ಇವಾಗ ನಾವು ಹೆಂಗೆ ಪೌಡರ್ ಹಾಕಿದ್ರೆ ಹೆಂಗೆ ಡಸ್ಟ್ ಮಾಡ್ತೀವಿ ಆ ರೀತಿ ಈ ರೀತಿ ಒಂದು ಬ್ರಷ್ ತೊಗೊಳ್ಳಿ. ಈ ರೀತಿ ಯಾವುದಾದ್ರೂ ಒಂದು ಫ್ಲಫಿ ಬ್ರಷ್ನ ತೊಗೊಂಡು ಪೌಡರ್ನ ಯಾವ ರೀತಿ ಡಸ್ಟ್ ಮಾಡ್ತೀವಿ ಅದೇ ರೀತಿ. ಫಾರ್ ಎಕ್ಸಾಂಪಲ್ ಇದನ್ನೇ ಪೌಡರ್ ಹಿಂಗೆ ಡಸ್ಟ್ ಮಾಡ್ತೀವಲ್ಲ, ಹಂಗೆ ಕುಂಕುಮನೂ ಡಸ್ಟ್ ಮಾಡಿದ್ರೆ ಹೊರಟೋಗುತ್ತೆ. ಅದ್ರ ಮೇಲೆ ನೀವು ಕಾಂಪ್ಯಾಕ್ಟ್ ಹಾಕಬೇಕಾಗುತ್ತೆ. ಆವಾಗ ಕಾಂಪ್ಯಾಕ್ಟ್ ಯೂಸ್ಫುಲ್ ಆಗುತ್ತೆ. ಫುಲ್ ಫೇಸ್ಗೆ ಕಾಂಪ್ಯಾಕ್ಟ್ ಹಾಕಬೇಡಿ. ಪೌಡರ್ನ ನೀಟಾಗಿ ಅಪ್ಲೈ ಮಾಡಿ ಎಲ್ಲ ಪ್ಲೇಸಲ್ಲೂ. ಅಪ್ಲೈ ಮಾಡಿದ ತಕ್ಷಣ ಡಸ್ಟ್ ಔಟ್ ಮಾಡಬೇಡಿ, ಸ್ವಲ್ಪ ಹೊತ್ತು ಗ್ಯಾಪ್ ಬಿಡಿ. ಅಷ್ಟರಲ್ಲಿ ಲಿಪ್ಸ್ಟಿಕ್ಕು ಮತ್ತು ಐಬ್ರೋಸ್ ಏನಾದರೂ ಇದ್ದರೆ ಫಿಲ್ ಮಾಡ್ಕೊಂಬಿಡಿ. ನೀಟಾಗಿ ನಾನು ಪೌಡರಿಂದ ಅಪ್ಲೈ ಮಾಡಿದ್ದೀನಿ. ಈಗ ಲಿಪ್ಸ್ಟಿಕ್ ಹಾಕ್ಕೊಂಡ್ಬಿಡ್ತೀನಿ ಅಷ್ಟರಲ್ಲಿ. ಲಿಪ್ಸ್ಟಿಕ್ಕು ಇದು ಮಾಮಾ ಅರ್ಥದೇನೆ, ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಬ್ರಷಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಲಿಪ್ ಲೈನರ್ನ ನೀವು ಇಲ್ಲಿ ಹೇಗಿದೆ ಲಿಪ್ಪು ಆ ರೀತಿ ಡ್ರಾ ಮಾಡ್ಕೊಳ್ಳಿ. ಆಮೇಲೆ ಈಗ ನಾನು ಲಿಪ್ ಲೈನರ್ ಏನು ಹಾಕ್ತಾ ಇಲ್ಲ. ಜಸ್ಟ್ ಬ್ರಷಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ ನೋಡ್ಕೊಳ್ಳಿ. ನಮಗಾದರೆ ಹಾಗೆ ಹಾಕ್ಕೊಳ್ಬೋದು, ಬೇರೆಯವ್ರಿಗೆ ಹಾಕಬೇಕು ಅಂದರೆ ಬ್ರಷ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬೇರೆಯವ್ರಿಗೆ ಹಾಕಬೇಕು ಅಂದರೆ ಬ್ರಷ್ ಇದ್ರೇ ಕಂಫರ್ಟಬಲ್. ನೋಡಿ ನೀಟಾಗಿ ಬಂದಿದೆ. ಈಗ ನಾನು ಐಬ್ರೋಸ್ ಫಸ್ಟು ಕೂಮ್ ಮಾಡ್ಕೊಳ್ಳಿ. ನಂದು ಆಲ್ರೆಡಿ ಥಿಕ್ ಐಬ್ರೋಸ್ ಇದೆ, ತುಂಬ ಲೈಟಾಗಿ ಫಿಲ್ ಮಾಡ್ಕೊಳ್ತೀನಿ. ನೀವು ಅಷ್ಟೇ ಡ್ರಾಮ್ಯಾಟಿಕ್ ಆಗಿ ಡ್ರಾ ಮಾಡಬೇಡಿ, ಯಾವುದೇ ಕಾರಣಕ್ಕೂ ನ್ಯಾಚುರಲ್ಲಾಗಿ ಇರೋ ಥರನೇ ನೀವು ಡ್ರಾ ಮಾಡಬೇಕು. ನೋಡಿ ಇದು ಐಬ್ರೋ ಪ್ಯಾಲೆಟ್ ಇದೆ, ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ಐಬ್ರೋ ಪ್ಯಾಲೆಟ್ನ ತೊಗೊಳ್ಳಿ. ನೋಡಿ ಇಲ್ಲಿ ನಾನು ಬ್ಲ್ಯಾಕ್ ಯೂಸ್ ಮಾಡ್ತಿಲ್ಲ, ಗ್ರೇ. ಓಕೆನಾ? ಫಸ್ಟು ನಾನು ಆರ್ಚ್, ಇದನ್ನು ಆರ್ಚ್ ಅಂತ ಕರಿತೀವಿ ನಾವು ಇಲ್ಲಿ ಮೇಲ್ಗಡೆ. ಆರ್ಚ್ ಪಾರ್ಟಿಂದ
ಇಲ್ಲಿಗೆ ಈ ರೀತಿ ಅಪ್ಲೈ ಮಾಡ್ತಿದ್ದೀನಿ. ಆಮೇಲೆ ಫಸ್ಟ್ ಇಲ್ಲಿ ಅಪ್ಲೈ ಮಾಡಿ ಅದರಲ್ಲೇ ಮತ್ತೆ ನಾನು ತೊಗೊಳ್ತಿಲ್ಲ ಪ್ರಾಡಕ್ಟು, ಮಿಕ್ಕಿರೋ ಪ್ರಾಡಕ್ಟಲ್ಲೇ ಇಲ್ಲಿ ಮಾಡಿ ಇಲ್ಲಿ ಈ ರೀತಿ ಇಷ್ಟೇ. ಹಿಂಗಾದಮೇಲೆ ನೀಟಾಗಿ ಕೂಮ್ ಮಾಡ್ಕೊಳ್ಳಿ ಅಷ್ಟೇ. ಇನ್ನೇನು ನಾನು ಜಾಸ್ತಿ ಅಪ್ಲೈ ಮಾಡೋದಿಲ್ಲ. ಇಲ್ಲೂ ಅಷ್ಟೇ ಸೇಮ್ ಆರ್ಚ್ ಇರೋ ಥರ ಡ್ರಾ ಮಾಡೋದು, ಜಸ್ಟ್ ಟಚಪ್ ಕೊಡೋದು, ಈ ರೀತಿ ಮಾಡೋದು, ಕೂಮ್ ಮಾಡೋದು ಅಷ್ಟೇ. ಐಬ್ರೋ ಮುಗಿದೋಯ್ತು. ಈಗ ಎಕ್ಸೆಸ್ ಪೌಡರ್ ಎಲ್ಲೆಲ್ಲಿದೆ ಅದನ್ನೆಲ್ಲ ಡಸ್ಟ್ ಮಾಡೋಣ. ಫಸ್ಟ್ ಅಂಡರ್ ಐ ಕೆಳಗೆ, ಓಕೆ. ಈಗ ಪೌಡರ್ ಏನಿದೆ ಅದನ್ನೆಲ್ಲ ನೀಟಾಗಿ ಡಸ್ಟ್ ಔಟ್ ಮಾಡ್ತಾ ಇದ್ದೀನಿ. ಫುಲ್ ನೀಟಾಗಿ ಡಸ್ಟ್ ಮಾಡಿಬಿಡಿ, ಆಗ ನಿಮಗೆ ಬೂದಿ ಬೂದಿ ಕಾಣಲ್ಲ. ಓಕೆನಾ? ಈಗ ಡಸ್ಟ್ ಮಾಡಿದ್ಮೇಲೆ ನಾನು ನೋಡಿ ಕಾಂಟೋರ್ ಮಾಡ್ತಾ ಇದ್ದೀನಿ. ಕಾಂಟೋರ್ಗೆ ಈ ಒಂದು ಶೇಡ್ನ ತಗೊಳ್ತಾ ಇದ್ದೀನಿ. ಈ ಒಂದು ಶೇಡ್ನ ತಗೊಂಡು ಎಲ್ಲೆಲ್ಲಿ ಕಾಂಟೋರ್ ಮಾಡಬೇಕು ಅಂತ ನಾನು ನಿಮ್ಗೆ ಈಗ ತೋರಿಸ್ತೀನಿ. ನೋಡಿ, ಇಲ್ಲಿ ಡಬಲ್ ಚಿನ್ ಇರುತ್ತಲ್ವಾ, ಇಲ್ಲಿ ನಾನು ಜಸ್ಟ್ ಪೌಡರ್ ಕಾಂಟೋರ್ ತೋರಿಸ್ತಾ ಇದ್ದೀನಿ. ನೀವು ಕ್ರೀಮ್ ಕಾಂಟೋರ್ ಕೂಡ ಮಾಡ್ಕೊಳ್ಬಹುದು. ಕ್ರೀಮ್ ಕಾಂಟೋರ್ ಹೇಗೆ ಮಾಡೋದು ಅಂತ ನಾನು ಡೀಟೈಲ್ ಆಗಿ ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೋಡಿ, ಫೋರ್ ಹೆಡ್ ಇಲ್ಲಿ ಇಲ್ಲಿ ಏನಕ್ಕೆ ಮಾಡಬೇಕು ಅಂತಂದ್ರೆ, ನಾವು ಕ್ರೀಮ್ಸ್ ಎಲ್ಲ ಅಪ್ಲೈ ಮಾಡುವಾಗ ಇಲ್ಲಿಗೆ ಫೌಂಡೇಶನ್ ಎಲ್ಲ ಮೆತ್ಕೊಂಡಿರುತ್ತೆ ಅಲ್ವಾ, ಸೊ ಅವಾಗ ಒಂದು ನ್ಯಾಚುರಲ್ ಆಗಿ ಕಾಣುತ್ತೆ. ಸೊ ಅಲ್ಲಿ ಮಾಡಿ. ಆಮೇಲೆ ನೆಕ್ಸ್ಟ್ ನೋಡಿ, ಇಲ್ಲಿ ಚೀಕ್ ಬೋನ್ ಹತ್ರ ಸ್ವಲ್ಪ ಲೈಟ್ ಆಗಿ, ನಾನೇನು ಜಾಸ್ತಿ ಮಾಡ್ತಾ ಇಲ್ಲ, ಚೀಕ್ ಬೋನ್ ಇದೆಯಲ್ಲ ಇಲ್ಲಿ ಕೆಳಗೆ, ಇಲ್ಲಿ ನಾವು ಹೈಲೈಟ್ ಮಾಡ್ತೀವಿ. ಇಲ್ಲಿ ವಿ ಶೇಪ್ ಬರುತ್ತೆ ಅಲ್ವಾ, ಈ ವಿ ಶೇಪ್ ಹತ್ರ ನೀಟಾಗಿ ಹಿಂಗ್ ಸ್ಮೈಲ್ ಕೊಡ್ತಾ ಹಿಂಗ್ ಮಾಡಿ, ಅವಾಗ ನಿಮಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನಾವು ಹೈಲೈಟ್ ಮಾಡ್ತೀವಿ, ಇಲ್ಲಿ ಬ್ಲಶ್ ಮಾಡ್ತೀವಿ, ಇಲ್ಲಿ ಕಾಂಟೂರ್ ಮಾಡ್ತೀವಿ. ಓಕೆನಾ? ನೀಟಾಗಿ ಜಸ್ಟ್ ಹಂಗೆ ಶ್ಯಾಡೋ ಕಾಣೋ ಥರ ಅಷ್ಟೇ, ನಾನೇನು ಜಾಸ್ತಿ ಮಾಡ್ತಾ ಇಲ್ಲ, ಜಸ್ಟ್ ಒಂಚೂರು ಶ್ಯಾಡೋ ಥರ ಅಷ್ಟೇ. ಈಗ ನೀವು ನೋಡ್ತಿರ್ಬೋದು, ಜಸ್ಟ್ ಏನೋ ಒಂಚೂರು, ಅದು ನನ್ಗೆ ಲೈನ್ ಥರನೂ ಅನ್ಸ್ಬಾರ್ದು, ಹಿಂಗೆ ಬಂದರೆ ಹಿಂಗೆ ಒಂದು ಶೇಪ್ ಕಾಣಿಸ್ಬೇಕಷ್ಟೇ. ಈಗ ನಾನು ಇದರಲ್ಲೇನೆ ಬ್ಲಷ್ ಇದೆ, ಈ ಒಂದು ಬ್ಲಷ್ನ ಯೂಸ್ ಮಾಡ್ತೀನಿ. ಸ್ಮೈಲ್ ಮಾಡಿ ಕಾಂಟೋರ್ ಮೇಲೆ ಬ್ಲಷ್ ಮಾಡ್ತಾ ಇದ್ದೀನಿ. ಕಾಂಟೋರು ಬ್ಲಷ್ ನೀಟಾಗಿ ಬ್ಲೆಂಡ್ ಆಗಬೇಕು. ಸೇಮ್ ಇಲ್ಲೂ ತುಂಬ ಡಾರ್ಕ್ ಕಲರ್ಸ್ ಎಲ್ಲ ನಾನು ಯೂಸ್ ಮಾಡ್ತಾ ಇಲ್ಲ, ಲೈಟ್ ಆಗಿ ನ್ಯಾಚುರಲ್ ಆಗಿ. ಈಗ ಈ ಒಂದು ಪೋರ್ಷನ್ ಅಲ್ಲಿ ನಾವು ಹೈಲೈಟ್ ಮಾಡ್ತೀವಿ. ಓಕೆನಾ? ಶಿಮ್ಮರ್ ಹೈಲೈಟರ್ಸ್ನ ಯೂಸ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ಲು ನಿಮ್ಗೆ ಇಲ್ಲೇ ಇದೆ, ಇದು ಹೈಲೈಟರು, ಇದನ್ನೇ ತಗೊಳ್ತಾ ಇದ್ದೀನಿ. ಜಸ್ಟ್ ಡೈರೆಕ್ಟ್ ಅಪ್ಲೈ ಮಾಡಬೇಡಿ, ಜಸ್ಟ್ ಟ್ಯಾಪ್ ಮಾಡಿ ಇದು ತುಂಬಾ ಶೈನ್ ಕಾಣಬಾರ್ದು, ಹಾಕಿದೀವೋ ಇಲ್ವೋ ಅಂತ ನ್ಯಾಚುರಲ್ ಆಗಿ ಶೈನ್ ಕಾಣಬೇಕು. ಈ ರೀತಿ ಮಾಡ್ಬೇಕು ಬ್ರಷ್. ಆಮೇಲೆ ಇಲ್ಲಿ 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 ಮತ್ತೆ ಕಾಂಟೋರು ನೋಸ್ ಶಾರ್ಪ್ ಆಗಿ ಕಾಣಬೇಕು ಅಂತಂದ್ರೆ ಇಲ್ಲಿ ಕೂಡ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತೀನಿ. ಎರಡೂ ಬೆರಳಲ್ಲೂ ನಾನು ಕಾಂಟೋರ್ನ ತಗೊಂಡು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಸ್ವಲ್ಪ ನೋಸು ಶಾರ್ಪ್ ಅಂತ ಅನಿಸ್ತಾ ಇದೆ. ಇಷ್ಟೇ, ಮುಗ್ದೋಯ್ತು. ಈಗ ಲಾಸ್ಟ್ ಫೈನಲ್ ಸ್ಟೆಪ್ ಮೇಕಪ್ ಫಿಕ್ಸರ್. ನಾನಿವತ್ತು PAC ಅವ್ರದ್ದು ಮೈಕ್ರೋ ಫೈನ್ ಸ್ಪ್ರೇ ಲಾಕ್ಸ್ ಮೇಕಪ್ ಫಾರ್ 12 hours ಅಂತ ಇದೆ, ಮತ್ತೆ ಸ್ವೆಟ್ ಪ್ರೂಫ್ ಫಾರ್ಮುಲಾ, ಈ ಒಂದು ಮೇಕಪ್ ಫಿಕ್ಸರ್ ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಪರ್ಚೇಸ್ ಮಾಡಿ. ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದು. ಸ್ವೆಟ್ ಪ್ರೂಫ್ ಮೇಕಪ್ಗೆಲ್ಲ, ಬ್ರೈಡ್ಸ್ಗೆಲ್ಲ ಯೂಸ್ ಮಾಡ್ಬೋದು. ನೀಟಾಗಿ ಸ್ಪ್ರೇನ ಹಾಕೊಂಡೆ, ಬಾಯಿಗೆ ಹೋಗ್ಬಿಡ್ತು ಸ್ವಲ್ಪ ಮಾತಾಡ್ತಾ ಇದ್ದಂಗೆ. ಓಕೆ, ನೀಟಾಗಿ ಡ್ರೈ ಆಗಕ್ಕೆ ಬಿಡೋಣ. ಈಗ ನೋಡಿ, ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ.
ಜಸ್ಟ್ ನ್ಯಾಚುರಲ್ ಆಗಿದೆ. ಯಾವುದೇ ಕಾರಣಕ್ಕೂ ಫೇಸ್ ಒಂದ್ ಕಲರು, ನಾನೇ ಒಂದ್ ಕಲರ್ ಇಲ್ಲ, ನಾನು ಯಾವ ಕಲರ್ ಇದೆ ಅದೇ ಕಲರು. ಫಸ್ಟ್ ನೀಟಾಗಿ ಸೆಟ್ ಆಗಕ್ ಬಿಟ್ಬಿಡಿ. ಒಂದು ಅರ್ಧ ಗಂಟೆ ಬೇಕು ಸೆಟ್ ಆಗಕ್ಕೆ. ಫಸ್ಟ್ ಇದು ಡ್ರೈ ಆಗ್ಲಿ. ಇನ್ನು ಆಕ್ಚುಲಿ ಇನ್ನೂ ಒಂದು ಅರ್ಧ ಗಂಟೆ ಆದ್ಮೇಲೆ ಇನ್ನೂ ಚೆನ್ನಾಗಿ ನ್ಯಾಚುರಲ್ ಆಗಿ ಗ್ಲೋ ಕೊಡ್ತಾ ಬರ್ತಾ ಇರುತ್ತೆ. ಸೆಟ್ ಆದ್ಮೇಲೆ ನಾನು ನಿಮ್ಗೆ ಟೆಸ್ಟ್ ಮಾಡಿ ತೋರಿಸ್ತೀನಿ. ವಾಟರ್ ಪ್ರೂಫ್ ಮತ್ತೆ ಟ್ರಾನ್ಸ್ಫರ್ ಪ್ರೂಫ್ ಎಲ್ಲ. ಓಕೆ, ನೋಡಿ ಎಷ್ಟು ಚೆನ್ನಾಗಿ ನ್ಯಾಚುರಲ್ ಲುಕ್ ಬಂದಿದೆ. ನೀವು ಬ್ರೈಡಲ್ಸ್ಗೆಲ್ಲ ಆರಾಮ್ಸೆ ಮಾಡ್ಬೋದು. ಬ್ರೈಡಲ್ಸ್ಗೂ ಸೇಮ್ ಇದೇ ಸ್ಟೆಪ್ಸ್ ನೀವು ಯೂಸ್ ಮಾಡ್ಬೇಕಾಗುತ್ತೆ. ಬ್ರೈಡಲ್ಗೆ ನಾವು ಬೇರೆ ಸ್ಟೆಪ್ಪು, ನಾನ್ ಬ್ರೈಡಲ್ಗೆ ಬೇರೆ ಸ್ಟೆಪ್ಪು, ಸೆಲ್ಫ್ ಮೇಕಪ್ಗೆ ಬೇರೆ ಸ್ಟೆಪ್ಸ್ ಅಂತ ಏನಿಲ್ಲ, ಸೇಮ್ ಸ್ಟೆಪ್ಸ್ನೇ. ಟೆಕ್ನಿಕ್ಸ್ ಮಾತ್ರ ಚಿಕ್ಕ ಚಿಕ್ಕ ಟೆಕ್ನಿಕ್ಸು ನಿಮಗೆ ಚೇಂಜ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ನಾನು ಕಾಂಟೋರ್ ಮಾಡಿರೋದು ನನ್ನ ನೋಸ್ ಎಷ್ಟು ನೀಟಾಗಿ ಶಾರ್ಪ್ ಆಗಿ ಕಾಣಿಸ್ತಾ ಇದೆ ಅಂತ. ಓಕೆ, ನಿಮ್ಗೀಗ ಟೆಕ್ನಿಕ್ಸ್ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಈ ಒಂದು ಮೇಕಪ್, ಈ ಒಂದು ಡರ್ಮಾ ಪ್ರಾಡಕ್ಟ್ ಒಂದೇ ನಾನು ಯೂಸ್ ಮಾಡಿರೋದು. ಈ ಒಂದು ಪ್ರಾಡಕ್ಟ್ ಅಲ್ಲೇನೆ, ಈ ಒಂದು ಪ್ಯಾಲೆಟ್ ಅಲ್ಲೇನೆ ನಾನು ಕನ್ಸಿಲರ್ನು ಯೂಸ್ ಮಾಡಿದೀನಿ, ಮತ್ತೆ ಫೌಂಡೇಶನ್ ಆಗು ಸೇಮ್ ಪ್ರಾಡಕ್ಟ್ ನ ಯೂಸ್ ಮಾಡಿದೀನಿ. ತುಂಬಾ ಚೆನ್ನಾಗಿದೆ. ನೀವು ಆರಾಮ್ಸೆ ನಾನ್ ಬ್ರೈಡಲ್ಗೂ ಯೂಸ್ ಮಾಡ್ಬೋದು. ಇನ್ ಕೇಸ್ ಏನಾದ್ರೂ ನಿಮ್ಗೆ ಒಂದು ಕಡಿಮೆ ಬಜೆಟ್ ಅಲ್ಲಿ ನಿಮ್ಗೆ ಬ್ರೈಡಲ್ ಮೇಕಪ್ ಬಂದಿದೆ ಆದ್ರೆ ನಿಮ್ಗೆ ಅಲ್ಲಿ ಅಫೋರ್ಡ್ ಮಾಡಕ್ ಆಗಲ್ಲ, ಬಟ್ ಬೆಸ್ಟ್ ಪ್ರಾಡಕ್ಟ್ ಬೇಕು, ತುಂಬಾ ಹೈ ಎಂಡ್ ಪ್ರಾಡಕ್ಟ್ಸ್ ನಾವು ಯೂಸ್ ಮಾಡಿದ್ರೆ ನಮ್ಗೆ ಲಾಸ್ ಆಗುತ್ತೆ ಅಂತಂದ್ರೆ 100% ಇದನ್ನ ನೀವು ಯೂಸ್ ಮಾಡ್ಬೋದು. ತುಂಬಾ 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 ಚೆನ್ನಾಗಿದೆ. ಇನ್ನು ನಾನ್ ಬ್ರೈಡಲ್ಸ್ಗಂತೂ ಆರಾಮ್ಸೆ ಹೋಲ್ಸೇಲ್ ಆಗಿ ಯೂಸ್ ಮಾಡ್ಬೋದು. ತುಂಬಾ 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 ಚೆನ್ನಾಗಿದೆ. ಮತ್ತೆ ಈ ಒಂದು ಪ್ಯಾಲೆಟ್ ಇಂದ ನಿಮಗೆ ಏನೇನ್ ಯೂಸ್ಫುಲ್ ಅಂತಂದ್ರೆ, ಈ ಒಂದು ನೀವು ಜಾಸ್ತಿ ಪ್ರಾಡಕ್ಟ್ಸ್ ನ ಇಟ್ಕೊಂಡು ಹೋಗಿಲ್ಲ ಅಂತಂದ್ರು ಇದು ಒಂದು ಇದ್ರೆ ಸಾಕು, ಎಲ್ಲಾರ್ಗು ಬೇಗ ಬೇಗ ಮಾಡಿ ಮುಗಿಸ್ಬಿಡ್ಬೋದು. ಓಕೆ, ನಾನು ಡ್ರೈ ಸ್ಕಿನ್ ಅವ್ರು ಹೇಗ್ ಯೂಸ್ ಮಾಡ್ಬೇಕು ಈ ಒಂದು ಪ್ರಾಡಕ್ಟ್ ನ, ಆಯಿಲಿ ಸ್ಕಿನ್ ಅವರು ಹೇಗ್ ಯೂಸ್ ಮಾಡ್ಬೇಕು ಅಂತ ಕೂಡ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನ ಈ ಒಂದು ಕ್ಲಾಸ್ ನಿಮ್ಗೆ ಹೇಗ್ ಅನಿಸ್ತು ಅಂತ ನನ್ಗೆ ತಿಳಿಸಿ. ಇನ್ನು ನಾನು ವಾಟರ್ ಪ್ರೂಫ್ ಟೆಸ್ಟ್ ಮಾಡಿಲ್ಲ, ಸ್ವಲ್ಪ ಸೆಟ್ ಆಗ್ಲಿ, ಅಲ್ಲಿವರೆಗೂ ನಾನು ಮುಗಿಸ್ಬಿಡೋಣ. ಈ ಒಂದು ಕ್ಲಾಸ್ ಏನೇನ್ ಮಾತಾಡೋದಿದೆ ಅಂತ ಮಾತಾಡ್ತಾ ಇದ್ದೀನಿ. ಲಾಸ್ಟ್ ಅಲ್ಲಿ ವಾಟರ್ ಪ್ರೂಫ್ ಟೆಸ್ಟ್ ಕೂಡ ನಿಮ್ಗೆ ತೋರಿಸ್ತೀನಿ. ಇನ್ನು ನೀವೆಲ್ಲ ತುಂಬಾ ಚೆನ್ನಾಗಿ ನಂಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ರೀತಿ ಸಪೋರ್ಟ್ ಮಾಡಿ. ಇನ್ನು ಯಾವ ತರ ಲುಕ್ ಬೇಕು ಅಂತ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಇನ್ನು ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನೀವು ಕಮೆಂಟ್ ಮಾಡ್ಬೋದು ಆರಾಮ್ಸೆ. ನಾನು ನಿಮ್ಗೆ ಕಮೆಂಟ್ ರಿಪ್ಲೈ ಮಾಡ್ತೀನಿ. ಇನ್ ಕೇಸ್ ಏನಾದ್ರು ನಾನು ರಿಪ್ಲೈ ಮಾಡಿಲ್ಲ ಅಂತಂದ್ರೆ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಾನು ಆನ್ಸರ್ ಮಾಡ್ತೀನಿ. ಯಾಕಂತಂದ್ರೆ ರಿಪ್ಲೈ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ಅಷ್ಟು ಡೀಟೇಲ್ ಇನ್ಫಾರ್ಮೇಶನ್ ಇದೆ ಅಂತ ಅಂದ್ರೆ ನಾನು ಲೈಕ್ ಮಾಡಿ ಬಿಟ್ಟಿರ್ತೀನಿ. ನಾನು 100% ಎಲ್ಲರೂ ಕಮೆಂಟ್ ಕೂಡ ನೋಡ್ತೀನಿ. ಇದೇನ್ ಲೈಕ್ ಮಾಡ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದಾರೆ, ನಂಗೆ ರಿಪ್ಲೈ ಮಾಡಿಲ್ಲ ಅಂತ ಎಲ್ಲ ಯಾರು ಬೇಜಾರಾಗಬೇಡಿ. 100% ನಾನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಆ ಒಂದು ಡೌಟ್ಸ್ ನ ಕ್ಲಿಯರ್ ಮಾಡ್ತೀನಿ. ಸೊ ವಿಡಿಯೋಸ್ ನ ಯಾವ್ದು ಕೂಡ ಮಿಸ್ ಮಾಡದೆ ನೋಡಿ. ಇನ್ನು ಯಾವ್ದೆಲ್ಲ ಪ್ರೀವಿಯಸ್ ವಿಡಿಯೋಸ್ ನ ಯಾರೆಲ್ಲ ನೋಡಿಲ್ಲ ಎಲ್ಲರೂ ಕೂಡ ಡೇ ಬೈ ಡೇ ನೋಡ್ಕೊಂತ ಬನ್ನಿ. 100% ನೀವು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗ್ತೀರಾ. ಮತ್ತೆ ಸೆಲ್ಫ್ ಮೇಕಪ್ಗೂ ಅಷ್ಟೇ, ನೀವು ಸೆಲ್ಫ್ ಮೇಕಪ್ ಮಾಡಕ್ ಕಲಿಬೇಕು, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗ್ಬೇಕು, ಏನೇ ಅಂತ ಅಂದ್ರೂ ಕೂಡ ನೀವು ಈ ಒಂದು ಟೆಕ್ನಿಕ್ಸ್ ನಿಮ್ಗೆ ಬೇಕೇ ಬೇಕಾಗತ್ತೆ. ಸೊ ನಾಲೆಡ್ಜ್ ಇದ್ರೆ ನೀವು 100% ನಿಮ್ಗೆ ಮೇಕಪ್ ನಾಲೆಡ್ಜ್ ಒಂದ್ ಇದ್ಬಿಟ್ರೆ ನಿಮ್ಗೆ ಪ್ರಾಡಕ್ಟ್ಸ್ ಎಲ್ಲ ಆಟೋಮೆಟಿಕ್ ಆಗಿ ಯಾವ್ದು ತಗೋಬೇಕು ಏನು ಅಂತ ಎಲ್ಲ ಗೊತ್ತಾಗ್ಬಿಡುತ್ತೆ. ಆದಷ್ಟು ಟೆಕ್ನಿಕ್ಸ್ ನ ನೋಡಿ, ಪ್ರಾಡಕ್ಟ್ಸ್ ನ ನಾನು ಆಲ್ಮೋಸ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವೇನ್ ಮಾಡ್ತಾ ಇದೀರಾ ಎಷ್ಟೊಂದ್ ಜನ ಅಂತಂದ್ರೆ ಪ್ರಾಡಕ್ಟ್ ಮಾತ್ರ ನೋಡ್ತಾ ಇದ್ದೀರಾ, ಇನ್ಫಾರ್ಮೇಶನ್ ನ ತಗೊಳ್ತಾ ಇಲ್ಲ. ಥಿಯರಿ ಕ್ಲಾಸ್ ತುಂಬಾ 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 ಇಂಪಾರ್ಟೆಂಟ್ ಆಗುತ್ತೆ. ನಾನು ಹೇಳುವಂತ ಥಿಯರಿನ ಆದಷ್ಟು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಓಕೆ, ಈಗ ವಾಟರ್ ಪ್ರೂಫ್ ಟೆಸ್ಟ್ ಮಾಡೋಣ. ಫಸ್ಟ್ ಈಗ ಟ್ರಾನ್ಸ್ಫರ್ ಆಗತ್ತಾ ಅಂತ ನೋಡೋಣ. ನೋಡಿ, ಯಾವುದೇ ಕಾರಣಕ್ಕೂ ಟ್ರಾನ್ಸ್ಫರ್ ಆಗ್ತಿಲ್ಲ. ಓಕೆನಾ? ನಾನು ಏನಕ್ಕೆ ಇಲ್ಲೇ ಟೆಸ್ಟ್ ಮಾಡ್ತೀನಿ ಅಂತಂದ್ರೆ, ಇಲ್ಲಿ ನಾನು ಶಿಮ್ಮರ್ಸ್ ಹಾಕಿರ್ತೀನಲ್ವಾ, ಶಿಮ್ಮರ್ಸ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ನಾನು ಫೌಂಡೇಶನ್ ಮಾತ್ರ ತೋರಿಸ್ತಾ ಇರೋದು. ಮತ್ತೆ ಈಗ ನಾನು ಪೌಡರ್ ಕಾಂಟೋರು ಮತ್ತೆ ಪೌಡರ್ ಬ್ಲಶ್ ಮಾಡಿರೋದ್ರಿಂದ ನಿಮ್ಗೆ ಅದು ನೋಡಿ ಸ್ಪ್ರೇ ಇಂದ ನಿಮ್ಗೆ ಅದು ಕೂಡ ಟ್ರಾನ್ಸ್ಫರ್ ಆಗ್ತಾ ಇಲ್ಲ. ಬಟ್ ಕೆಲವೊಂದ್ಸರಿ ಈ ಶಿಮ್ಮರ್ ಟ್ರಾನ್ಸ್ಫರ್ ಆಗತ್ತೆ. ಓಕೆನಾ? ಕೈಯಲ್ಲಿ ಮುಟ್ಟಿದ್ರೆ ಆಗಲ್ಲ. ವಾಟರ್ ಪ್ರೂಫ್ ಟೆಸ್ಟ್ ಮಾಡುವಾಗ ಇಲ್ಲಿರುವಂತ ಶಿಮ್ಮರ್ ಟ್ರಾನ್ಸ್ಫರ್ ಆಗತ್ತೆ. ಬಟ್ ಫೌಂಡೇಶನ್ ಯಾವುದೇ ಕಾರಣಕ್ಕೂ ಟ್ರಾನ್ಸ್ಫರ್ ಆಗೋದಿಲ್ಲ. ಓಕೆನಾ? ನೋಡಿ ನೋಡಿ, ಇನ್ನು ಎಷ್ಟು ನಾನು ಪ್ರೆಸ್ ಮಾಡ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಟ್ರಾನ್ಸ್ಫರ್ ಆಗ್ತಿಲ್ಲ. ಇಷ್ಟಿದ್ರೆ ಬೇಜಾನ್ ಆಗೋಯ್ತು ನಿಮ್ಗೆ ಮೇಕಪ್. ಈಗ ವಾಟರ್ ಪ್ರೂಫ್ ಟೆಸ್ಟ್ ಮಾಡೋಣ. ಇದು ಆಕ್ಚುಲಿ ನಂದು ಟೋನರ್ದು ಬಾಕ್ಸ್ ಖಾಲಿ ಆಗಿತ್ತು, ಅದರಲ್ಲಿ ನೀರ್ ಹಾಕಿದೀನಿ. ಇದು ಟೋನರ್ ಅಲ್ಲ, ವಾಟರ್. ಸರಿನಾ? ಇದು ಸ್ಪ್ರೇ ಮಾಡಕ್ ಚೆನ್ನಾಗಿದೆ ಅಂತ ಇದ್ರಲ್ಲಿ ನೀರ್ ಹಾಕಿದೀನಿ. ನಾನು ಫಸ್ಟ್ ಈ ಟೋನರ್ ನ ಯೂಸ್ ಮಾಡ್ತಿದ್ದೆ ನೋಡಿ. ಈಗ ಈ ಟೋನರ್ ಖಾಲಿ ಆಗಿರೋದಕ್ಕೆ ನಾನು ವಾಟರ್ ಹಾಕಿದೀನಿ ಅಷ್ಟೇ, ಏನಿಲ್ಲ. ಈಗ ನಾನು ವಾಟರ್ ಹಾಕಿದ್ದೀನಿ.
ಈಗ ವಾಟರ್ ಪ್ರೂಫ್ ಟೆಸ್ಟ್ ಮಾಡೋಣ. ಈಗ ನಾನು ಕಾಟನ್ ತಗೊಂತೀನಿ. ನೋಡಿ ಎಷ್ಟು ವೈಟ್ ಆಗಿದೆ ನೋಡಿ ಕಾಟನ್. ನೋಡಿ ವಾಟರ್ ಪ್ರೂಫ್ ಕೂಡ ಆಯ್ತು, ಸ್ವೆಟ್ ಪ್ರೂಫ್ ಕೂಡ ಆಗತ್ತೆ, ಲಾಂಗ್ ಲಾಸ್ಟಿಂಗ್ ಇರುತ್ತೆ, ನಿಮ್ಗೆ ಸ್ವೆಟ್ ಬಂದ್ರು ಕೂಡ ಸ್ಟೇ ಇರುತ್ತೆ ಅಂತಾನೆ ಹೇಳ್ಬೋದು. ನಾನ್ ಹೇಳಿರುವಂತ ಟೆಕ್ನಿಕ್ಸ್ ನ ಯೂಸ್ ಮಾಡಿದ್ರೆ ಮಾತ್ರ. ನೀವು ರಾಂಗ್ ಟೆಕ್ನಿಕ್ಸ್ ನ ಯೂಸ್ ಮಾಡಿದ್ರೆ ಸೇಮ್ ಪ್ರಾಡಕ್ಟ್ ಹಾಕಿದ್ರು ಯಾವುದೇ ಕಾರಣಕ್ಕೂ ಸ್ವೆಟ್ ಪ್ರೂಫ್, ವಾಟರ್ ಪ್ರೂಫ್, ಟ್ರಾನ್ಸ್ಫರ್ ಪ್ರೂಫ್ ಆಗಲ್ಲ. ಸೊ ಇದನ್ನಂತೂ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಯಾವುದೇ ಒಂದು ಫೌಂಡೇಶನ್ ನ, ಕಾಸ್ಟ್ಲಿ ಫೌಂಡೇಶನ್ ನ ಯೂಸ್ ಮಾಡೋದ್ರಿಂದ ಮಾತ್ರ ನಮ್ ಮೇಕಪ್ ಲಾಂಗ್ ಸ್ಟೇ ಇರುತ್ತೆ, ಮತ್ತೆ ವಾಟರ್ ಪ್ರೂಫ್ ಆಗುತ್ತೆ, ಸ್ವೆಟ್ ಪ್ರೂಫ್ ಆಗುತ್ತೆ ಅನ್ನೋದು ಸುಳ್ಳು. ನಾವು ಮಾಡುವಂತ ಟೆಕ್ನಿಕ್ಸ್ ಇಂದಾನೆ ಅದು ಪ್ರಾಡಕ್ಟ್ಸ್ ಕೂಡ ಯೂಸ್ ಆಗುತ್ತೆ, ಬಟ್ ಟೆಕ್ನಿಕ್ಸ್ ಕೂಡ ಯೂಸ್ ಆಗುತ್ತೆ. ಎರಡೂ ಕೂಡ ಸೇಮ್, ಎರಡೂ ಕೂಡ ಸೇಮ್ ಎಫರ್ಟ್ ಹಾಕ್ಬೇಕು. ನಾವು ಜಸ್ಟ್ ಪ್ರಾಡಕ್ಟ್ ತಗೊಂಡ್ಬಿಟ್ರೆ ಆಗುತ್ತೆ ಅನ್ನೋದು ಸುಳ್ಳು. ಸೊ ಎಷ್ಟೊಂದ್ ಜನ ವಾಟರ್ ಪ್ರೂಫ್ ಮೇಕಪ್ ಗೆ ನನಗೆ ಯಾವ ಫೌಂಡೇಶನ್ ಬೇಕು ಅಂತ ಹೇಳಿ ಅಂತೆಲ್ಲ ಕಮೆಂಟ್ ಹಾಕಿದಿರಲ್ಲ, ಅವ್ರೆಲ್ರಿಗೂ ನಿಮ್ಗೆ ಡೌಟ್ಸ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಇದೇ ಫೌಂಡೇಶನ್ ನೀವು ಹಾಕಿ, ಗ್ರಿಪ್ ಪ್ರೈಮರ್ ಹಾಕಿ, ನಾನು ಹೇಳಿರುವಂತ ಟೆಕ್ನಿಕ್ಸ್ ಬಿಟ್ಟು ನೀವು ನಾರ್ಮಲ್ ಆಗಿ ಯೂಸ್ ಮಾಡಿದ್ರೆ 100% ನಿಮ್ಗೆ ವಾಟರ್ ಪ್ರೂಫ್ ಆಗಲ್ಲ, ಇದು ಕೂಡ ಆಗಲ್ಲ. ಓಕೆನಾ? ಸೊ ಅದಕ್ಕೋಸ್ಕರ ಟೆಕ್ನಿಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಏನೇನು ಡೌಟ್ಸ್ ಇದೆ ಅಂತ ಎಲ್ಲ ನನಗೆ ಕಮೆಂಟ್ ಮಾಡಿ, ನಾನು ಡೌಟ್ಸ್ ನ ಕ್ಲಿಯರ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೂ ಒಂದು, ಇವಾಗ ನಾನು ಇದು ಕ್ರೀಮ್ ಪ್ರಾಡಕ್ಟ್ ಅಲ್ವಾ, ಈ ಒಂದು ಕ್ರೀಮ್ ಪ್ರಾಡಕ್ಟ್ ಅಲ್ಲಿ ನಿಮ್ಗೆ ವಾಟರ್ ಪ್ರೂಫ್ ಮೇಕಪ್ ಹೇಗ್ ಮಾಡೋದು ಅಂತ ತೋರಿಸಿದೀನಿ. ನೆಕ್ಸ್ಟ್ ನಾನು ನಿಮ್ಗೆ ಲಿಕ್ವಿಡ್ ಪ್ರಾಡಕ್ಟ್ ಅಲ್ಲೂ ಕೂಡ ವಾಟರ್ ಪ್ರೂಫ್ ಮೇಕಪ್, ವಾಟರ್ ಪ್ರೂಫ್, ಸ್ವೆಟ್ ಪ್ರೂಫ್, ಟ್ರಾನ್ಸ್ಫರ್ ಪ್ರೂಫ್ ಮೇಕಪ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಓಕೆನಾ? ಫೌಂಡೇಶನ್ ಇದೇ ಅದೇ ಅಂತಲ್ಲ, ಎಲ್ಲದರಲ್ಲೂ ಕೂಡ ನಾವು ಮಾಡೋ ಟೆಕ್ನಿಕ್ಸ್ ಇಂದ ನಾವು ಸ್ವೆಟ್ ಪ್ರೂಫ್, ವಾಟರ್ ಪ್ರೂಫ್ ಮತ್ತೆ ಟ್ರಾನ್ಸ್ಫರ್ ಪ್ರೂಫ್ ಆಗಿ ಕನ್ವರ್ಟ್ ಮಾಡಬಹುದು. ಓಕೆ, ಈ ಒಂದು ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಏನಾದ್ರು ಡೌಟ್ಸ್ ಇದ್ರೆ ಖಂಡಿತವಾಗ್ಲೂ ನೀವು ಕಮೆಂಟ್ ಅಲ್ಲಿ ತಿಳಿಸಿ, ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಓಕೆ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ. ಬಾಯ್.